ಇನ್ಸೈಟ್ಸ್ ವಿತ್ ಲೈಫ್ ಮ್ಯಾಕ್ಸಿಮೈಸರ್ಸ್. ಈ ಸಿರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಏನಪ್ಪ ಇದು ಲೈಫ್ ಮ್ಯಾಕ್ಸಿಮೈಸರ್ಸ್ ಅಂದರೆ ಯಾರು ಅಂದರೆ, ದೇ ವಿಲ್ ಹ್ಯಾವ್ 3 ಗುಡ್ ಕ್ವಾಲಿಟೀಸ್. ಯಾವುದಪ್ಪ ಅಂದರೆ, ಒಂದು, ದೇ ಆರ್ ಹ್ಯಾಪಿ ಪೀಪಲ್, ದೇ ಆರ್ ಹಂಗ್ರಿ ಪೀಪಲ್, ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಆರ್ ವೆರಿ ಹಂಬಲ್. ಏನಪ್ಪ, ಲೆಟ್ ಮೀ ಎಕ್ಸ್ಪ್ಲೇನ್ ಬಿಫೋರ್ ವಿ ಡೂ ಟುಡೇಸ್ ಫಸ್ಟ್ ಸಿರೀಸ್, ವೆರಿ ಇಂಟ್ರೆಸ್ಟಿಂಗ್ ಸಿರೀಸ್, ರೈಟ್? ಏನು ಹ್ಯಾಪಿ ಅಂದರೆ, ದೇ ಆರ್ ಸೋ ಗುಡ್ ಪೀಪಲ್ ಅಲ್ಲ, ಅವ್ರ ಜೊತೆ ಹೋಗಿ ಕೂತ್ಕೊಂಡ್ರೆ ಟೈಮ್ ಹೋಗಿದ್ದೇ ಗೊತ್ತಾಗೋದಿಲ್ಲ. ದೇ ವಿಲ್ ಗಿವ್ ಸೋ ಮಚ್ ನಾಲೆಜ್ ಟು ಯು, ಓಕೆ, ಸೋ ಮಚ್ ಎಕ್ಸ್ಪೀರಿಯನ್ಸ್ ದೆ ಶೇರ್. ಅವ್ರ ಜೊತೆ ಇದ್ದರೆ ವೆನ್ ವಿ ಕಮ್ ಔಟ್ ಆಫ್ ದಟ್ ರೂಮ್ ಆರ್ ಆ ಒಂದು ಮೀಟಿಂಗ್ನಿಂದ ಹೊರಗಡೆ ಬಂದರೆ ವಿ ವಿಲ್ ಬಿಕಮ್ ರಿಚ್. ಯಾವಾಗ ವೆನ್ ವಿ ಬಿಕಮ್ ರಿಚ್ ಬೈ ನಾಲೆಜ್, ಎಕ್ಸ್ಪೀರಿಯನ್ಸ್ ಅಂದಾಗ ವಿ ಫೀಲ್ ಸೋ ಹ್ಯಾಪಿ. ಸೊ ಈ ಲೈಫ್ ಮ್ಯಾಕ್ಸಿಮೈಸರ್ ಅಂದರೆ ಯಾರು ಅಂದರೆ, ಸಂಬಡಿ ಹೂ ಶೇರ್ಸ್ ದಟ್ ಹ್ಯಾಪಿನೆಸ್ ಇನ್ ದ ಫಾರ್ಮ್ ಆಫ್ ಹಿಸ್ life lessons, experience, knowledge, okay, some insights he'll give. So that is happy people. ಎರಡನೇದು ಹಂಗ್ರಿ ಅಂದರೆ ಏನು ಅಂದರೆ, they are so hungry in spite of all their achievements, they are so hungry inside for doing more. ಇನ್ನೂ ಹೆಚ್ಚಿಗೆ ಮಾಡಬೇಕು ಅನ್ನೋದೊಂದು ಏನೋ ಒಂದು ಒಳಗಡೆ ಒಂದು ಹಸಿವೇನಿರುತ್ತಲ್ಲ, ಅದು ಅವರಲ್ಲಿ ಎದ್ದು ಕಾಣ್ತಾ ಇರುತ್ತೆ. ದಟ್ ಈಸ್ ಹಂಗ್ರಿ ಪೀಪಲ್. ಮೂರನೇದೇನಪ್ಪ ಅಂದರೆ, ಥರ್ಡ್ ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ ಏನಂದರೆ, ದೇ ಆರ್ ವೆರಿ ಹಂಬಲ್. ಇನ್ಸ್ಪೈರ್ಡ್ ಆಫ್ ಆಲ್ ದ ರಿಚ್ನೆಸ್, ಅವ್ರು ಏನೋ ಎಕ್ಸ್ಪೀರಿಯನ್ಸು, ಇನ್ಸ್ಪೈರ್ಡ್ ಆಫ್ ಆಲ್ ದೇರ್ ಸಕ್ಸಸ್, ಇನ್ಸ್ಪೈರ್ಡ್ ಆಫ್ ಆಲ್ ದಟ್ ನಾಲೆಜ್, ಎಷ್ಟೊಂದು ಅವಾರ್ಡ್ಸು ರಿವಾರ್ಡ್ಸ್ ಎಲ್ಲ ಬಂದಿರ್ತವೆ, ಬಟ್ ಸ್ಟಿಲ್ ದಟ್ ಈಗೋ ವಿಲ್ ನೆವರ್ ಟಚ್ ದೇರ್ ಹೆಡ್, ಆರ್ ದಟ್ ಸಕ್ಸಸ್ ಅದು ಅವ್ರ ತಲೆ ಮುಟ್ಟಿರೋದಿಲ್ಲ. ದೇ ಆರ್ ವೆರಿ ಹಂಬಲ್, ವೆರಿ ಅಪ್ರೋಚಬಲ್, ವೆರಿ ಲವಬಲ್. ಸೊ I call these life maximizers as people who are happy, humble, and at the same time very hungry. And my dear friends, today we have a wonderful person with us, Dr. S.M. Shivaprasad anteli. And our ಬಗ್ಗೆ ಹೇಳಬೇಕಂದ್ರೆ, he has all these 3 beautiful qualities. He is a happy man. When you meet him, there is joy when we meet him. He is a hungry man because he wants to do so many things. At the same time, very humble, down to earth. ಏನಪ್ಪ ಇವರು, if at all I need to tell you some background about them ಅಂದರೆ, at present he is the director of higher education academy at Dharwad. Very top scientist in the country, but decided to come back to Dharwad. ಧಾರವಾಡಕ್ಕೆ ಬಂದು ದ ಹೈಯರ್ ಎಜುಕೇಷನ್ ಅಕಾಡೆಮಿನ ಟ್ರಾನ್ಸ್ಫರ್ ಮಾಡಬೇಕು. ಅಂದರೆ ಹೈಯರ್ ಎಜುಕೇಷನ್ ಅಕಾಡೆಮಿ ಅಂದರೆ ಕರ್ನಾಟಕದಲ್ಲಿ, okay, all over India, it is the only institution now which is working on higher education. ಅವ್ರದ್ದು ಕನಸೇನು ಗೊತ್ತಾ ನಿಮಗೆ? ಅದಕ್ಕೆ ಹಂಗ್ರಿ ಅಂತ ಹೇಳೋದು. ಕನಸೇನೆಂದರೆ, he wants to make Dharwad Harvard. Okay, and ಅವ್ರದ್ದು ಬ್ಯಾಕ್ಗ್ರೌಂಡ್ ಸ್ವಲ್ಪ ನಾನು ಹೇಳ್ತಾ ಹೋಗ್ತೇನೆ ಮುಂದೆ, ಬಟ್ ವೆನ್ ವಿ ಇಂಟ್ರಾಕ್ಟ್ ವಿತ್ ಹಿಮ್ ವಿಲ್ ನೋ ಮೋರ್. ಓಕೆ, ಭಾಳ ಬ್ರೀಫಾಗಿ ಹೇಳಬೇಕಂದ್ರೆ, ಭಾಳ ಅತ್ಯಂತ ಸಂತೋಷವಾಗಿದೆ ಅಂದರೆ, he is born in Dharwad. Okay, he is born to a wonderful couple who also were teachers and they contributed to humanity in their own time. Okay, and that is Dr. Vrushpendra Swamiji ಅವರು, ಪ್ಲಸ್ ಅವರು ತಾಯಿಯವರಾದವರು ಲಲಿತಾಂಬಾ ಸ್ವಾಮಿ, ಇಬ್ಬರು ಸೇರಿಕೊಂಡು ಶಿವಪ್ರಸಾದ್ ಅವ್ರನ್ನ ನಮಗೆ ಪ್ರಸಾದವಾಗಿ ಕೊಟ್ಟಿದ್ದಾರೆ. ಇವರು he is the chief scientist, okay, in National Laboratory. At the same time, he is in JNCR, a very premier institution in the country, and he is mentored by our Bharata Ratna annu avarge he ಸಿಕ್ಕಾಗಿದೆ Dr. C.N.R. Rao. ಅವ್ರ ಕಡೆ he has been mentored by such a wonderful person. So today we have with him, he is with us today, so let us discuss with him and get some insights for our life, okay, through his life. That's why this is Life Insights with Life Maximizers. So, sir, welcome to this program. Thank you. I'm so happy that you accepted our request, and there are so many people who wants to listen to you, sir. So, ಅದಕ್ಕೆ I request you, ಏನಂದರೆ, ಇದು ನಿಮ್ಮದು ಬ್ಯಾಕ್ಗ್ರೌಂಡ್. I have seen your biodata. It runs to 3 pages. Okay, and that is the achievement you had throughout your life. But more than that, ಇದ್ರ ಹಿಂದ್ಗಡೆ ಏನೋ ಒಂದು ಕಡೆ ಜೀವನದಲ್ಲಿ ಒಂದು
there is some situation, some meeting of the people, ಒಂದು ಆಗಿರುತ್ತೆ. That has triggered you to do something different. So if you can share something with your personal life, professional life next ಬರೋಣ, ಬಟ್ ಪರ್ಸನಲ್ ಲೈಫ್ ಬಗ್ಗೆ ಯಾವುದಾದ್ರೂ ಒಂದು ಬ್ಯೂಟಿಫುಲ್ ಏನಾಯಿತು ಜೀವನದಲ್ಲಿ, ವಾಟ್ ಮೇಡ್ ಯು ಟು ಬಿ ಲೈಕ್ ದಿಸ್ ಅಂತ. ಮಹೇಶ್, ವೆರಿ ನೈಸ್, ಆಲ್ವೇಸ್ ನೈಸ್ ಟಾಕಿಂಗ್ ಟು ಯು. ಈಗ ಲೈಫ್ ಮ್ಯಾಕ್ಸಿಮೈಸರ್ಸ್ ಅಂತ ಹೇಳೋ ಒಂದು ಡೆಫಿನೇಷನ್ ಮಾಡಿದ್ವಿ, ದ 3 H's ಯು ಡಿಡ್. ಐ ಆಮ್ ಡೆಫಿನೆಟ್ಲಿ ನಾಟ್ ದ್ಯಾಟ್, ಬಟ್ ಐ ಹ್ಯಾವ್ ಇಂಟ್ರಾಕ್ಟೆಡ್ ವಿತ್ ಮೆನಿ ಲೈಫ್ ಮ್ಯಾಕ್ಸಿಮೈಸರ್ಸ್. ಅವರಿಂದ ಏನೋ ಒಂದು ಚೂರು ಕಲ್ತು ಒಂದು ಸ್ವಲ್ಪ ಮಿನಿಮಮ್ ಲೈಫ್ ಮಿನಿಮೈಸರ್ಸ್ ಅಂದ್ರೂ ಅಡ್ಡಿಲ್ಲ. ದಟ್ ಈಸ್ ಪ್ರಾಬಬ್ಲಿ ಹೌ ಐ ಫಿಟ್ ಇನ್ ಟು ದಿಸ್. ಎಸ್, ಐ ಮೀನ್ ಐ ಅಗ್ರಿ ವಿತ್ ಯು. ಐ ವಾಸ್ ಬಿನ್ ವೆರಿ ಲಕ್ಕಿ. ಭಾಳ ನನ್ನ ಜೀವನದಲ್ಲಿ ಸಾಕಷ್ಟು ಅನುಭವ, ಸಾಕಷ್ಟು ಜನರ ಜೊತೆಗೆ ಮೀಟಿಂಗು, ಇದೆಲ್ಲ ಸಾಧ್ಯ ಆಯಿತು. ಆದ್ದರಿಂದ ಐ ಹ್ಯಾವ್ ಲರ್ನ್ಡ್ ಅ ಲಿಟಲ್ ಬಿಟ್. That's what it is, and it will be a great pleasure for me to share this experience. You heladanga, because I feel I was such an ordinary person. Okay, I'm still an ordinary person, but I was able to do something. Adanna heng madak sadhya ata annodu experience anna nanu share ಮಾಡ್ಕೊಳ್ಳೋಕೆ ಭಾಳ ಖುಷಿ ಆಗ್ತದೆ. First of all, ನೀವು ಹೇಳ್ದಂಗೆ I had wonderful parents. ಅಷ್ಟು ಚಲೋ ಪೇರೆಂಟ್ಸ್ ಸಿಗೋದು ಭಾಳ ರೇರ್, ಎಲ್ಲರಿಗೂ ಸಿಗೋದು ಭಾಳ ರೇರ್. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅವ್ರು ಭಾರಿ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಅವ್ರು ಇಬ್ಬರದು. ನಮ್ಮ ಫಾದರ್ ಭಯಂಕರ ಲಿಬರಲ್, ನಮ್ಮ ಮದರ್ ಬಹಳ ಸ್ಟ್ರಿಕ್ಟ್. ಅದು ಒಂದು ಬಿಗ್ ಅಡ್ವಾಂಟೇಜ್ ನೋಡ್ರಿ ಅದು, ಬಿಕಾಸ್ ಐ ಕುಡ್ ಡೂ ದ್ಯಾಟ್. ಸೊ ಹಿಂಗಾಗಿ ಅವರ ಇಬ್ಬರದು ಕ್ಯಾರೆಕ್ಟರ್ ಒಳಗೆ ನನಗೆ ಕಲ್ತು ಅವರಿಂದ ಬಂದು ಐ ಲರ್ನ್ ದಿಸ್ ಎಬಿಲಿಟಿ ಆಫ್ ಬಿಕಮಿಂಗ್ ಅ ಜಾಕ್ ಆಫ್ ಆಲ್ ಅಂಡ್ ಮಾಸ್ಟರ್ ಆಫ್ ನನ್. that is what I was actually. I was a jack of all, master of none. ಎಲ್ಲಾದು ಮಾಡ್ತಿದ್ವಿ ಕಾಲೇಜ್ ಗಿಲಿಂದಾಗ ಅಂತಂದ್ರೆ. ನಮ್ಮ ಸ್ಪೋರ್ಟ್ಸ್ ಅಂದ್ರೆ ಸಿಕ್ಕಾಬಟ್ಟೆ ಸ್ಪೋರ್ಟ್ಸ್, ಸ್ಟಡೀಸು ಮಾಡ್ತಿದ್ವಿ, ಎಲೆಕ್ಷನ್ಸು ಮಾಡ್ತಿದ್ವಿ. ಕರ್ನಾಟಕ ಕಾಲೇಜ್ ಎಲೆಕ್ಷನ್, ಯೂನಿವರ್ಸಿಟಿ ಎಲೆಕ್ಷನ್ಸ್, ಇವೆಲ್ಲದ್ರಾಗೂ ಇನ್ವಾಲ್ವ್ ಆಗ್ತಿದ್ವಿ. ಐ ಮೀನ್ ಏನು ಮಾಡಬಾರ್ದೆಲ್ಲ, ಐ ಮೀನ್ ವಿ ಆರ್ ಬಿಸಿ ಡೂಯಿಂಗ್ ಸೆಮಿನಿ. ಬಟ್ ದ ಥಿಂಗ್ ಈಸ್, ವಾಟ್ ಐ ಲರ್ನ್ಡ್ ಇನ್ ದೋಸ್ ಡೇಸ್ ಈಸ್ ದಟ್ ಇಟ್ಸ್ ಇಂಟ್ರೆಸ್ಟಿಂಗ್ ಟು ಬಿ ವೆರಿ ಆಕ್ಟಿವ್ ಆಲ್ ದ ಟೈಮ್. ಎವ್ರಿ ಮೊಮೆಂಟ್ ಆಫ್ ಯುವರ್ ಲೈಫ್ ಯು ಹ್ಯಾವ್ ಟು ಯುಟಿಲೈಸ್ ಅನ್ನೋದು, ಮಾಡಬಹುದು ಅನ್ನೋದೊಂದು ಆಪರ್ಚುನಿಟಿ ಏನು ಸಿಕ್ತಲ್ಲ, ಐ ಥಿಂಕ್ ದಟ್ ವಾಸ್ ಬ್ಯೂಟಿಫುಲ್. ದಟ್ ಐ ಓ ಟು ಧಾರವಾಡ. ಧಾರವಾಡ ಇಸ್ ಅ ಪ್ಲೇಸ್ ವಿಚ್ ಗೇವ್ ಮಿ ದಿಸ್ ಫೀಲಿಂಗ್, ಏನ್ ಬೇಕಾದ್ರೆ ಮಾಡಬಹುದಪ್ಪ ಜಗತ್ನಾಗ ಅನ್ನೋದೊಂದು ಅದ್ಭುತವಾದ ಫೀಲಿಂಗ್. ಧಾರವಾಡ ಇಸ್ ಸಚ್ ಎ ವೈಬ್ರೆಂಟ್ ಅಮೇಜಿಂಗ್ ಸಿಟಿ. ದಟ್ಸ್ ವಾಟ್ ಇಟ್ ಈಸ್. ಕಡೆಗೆ ಅಫ್ಕೋರ್ಸ್ ನಾ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂದಾಗ, ನನ್ನ ಮೈ ಮದರ್ ಯೂಸ್ ಟು ಥಿಂಕ್ ನೀನು IAS ಆಫೀಸರ್ ಆಗ್ಬೇಕು, ದಟ್ ಸೂಟ್ಸ್ ಪೀಪಲ್ ಹೂ ಆರ್ ಜಾಕ್ ಆಫ್ ಆಲ್ ಅಂತ ಹೇಳಿ ಅವ್ರಿಗಿತ್ತು. ಅದು somehow the whole twist, it took a twist because of one person called as M.A. Angadi ಅಂತ ಹೇಳೋ ಪ್ರೊಫೆಸರ್ ಬಂದಿದ್ರು. He came to Karnataka University for a short time from US. He was a guest lecturer or what? No. He was a permanent person. He joined. ಅವರು ಕೆನಡಾದಿಂದ PhD ಮಾಡಿ ಆಮೇಲೆ ಅಮೆರಿಕಾದಾಗ ವರ್ಕ್ ಮಾಡಿ, then he came here to join Karnataka University and do something. So he was here only for about 3-4 years. ಆಮೇಲೆ he got frustrated with the university and the whole system, because he was so much used to he was almost like a westerner. He frustrated and he went back. ಆ ಟೈಮ್ನಾಗ I was very fortunate that he identified me. ತಾವು ಏನು ಮಾಡ್ತಿದ್ರಿ ಸರ್ ಅವಾಗ? ಅವಾಗ I was doing my MSc in physics. ಅವಾಗ ಅವ್ರು MSc ಟೀಚರ್ ಆಗಿದ್ರು. ಅವಾಗ we got some very nice teachers. ಅಂಗಡಿ ಅವರು. So MSc physics ಬರೋವರೆಗೂ you had that liberal, joyful, okay, youth. Correct. ಅದ್ರಾಗ ಇಂಟ್ರೆಸ್ಟಿಂಗ್ ಅಂದ್ರೆ ಮಹೇಶ್, I studied in 2 schools, St. Joseph's and Keyboards. And I studied in 3 colleges. Kettle College, Karnataka College and JSS College. ಅವಾಗ ಇದ್ದಿದ್ದು 3 ಕಾಲೇಜ್. So I had this, ಯಾಕಂದ್ರೆ why I changed these colleges ಅಂತಂದ್ರೆ because of sports. Okay, ನಮ್ಮ ಟೀಮ್ ಹಂಗಿದ್ದು ಹಿಂಗಿದ್ದು ಏನೇನೋ ಕ್ರಿಕೆಟ್ಗಿಂತ ಟೇಬಲ್ ಟೆನ್ನಿಸ್. At that time I used to play more table tennis actually. So we had a wonderful Ravi Udair, we were all, I mean, we used to play together. I mean, it was a beautiful life we had. We spent more time in the recreation hall than in colleges. That wonderful ಮಾಡಿ. Okay, ಹಿಂಗಾದ ಕೂಡಲೇ when I visited so many colleges etc, I had so many friends. ಇಷ್ಟು ಕಾಲೇಜ್ ಅಂದ್ರೆ ಇಮ್ಯಾಜಿನ್ ಮಾಡ್ರಿ how many friends. ಎಲ್ಲ ಕಡೆನೂ ಫ್ರೆಂಡ್ಸ್ ಆದ್ರೆ. So I learned the art of making friends. How do you give respect, take respect and become friendly with everybody. So ಎಲ್ಲರೂ they are happy to be with me, and that gives me a very very powerful strength. ಈಗೂ ಅಷ್ಟೇ I WhatsApp group with all my college friends and all my so we spend a lot of time together. Even now we love so many things. So that I think is beautiful, and thanks to Professor Angadi who gave me this direction. ನನಗೆ MSc ಮಾಡ್ಬೇಕು, ನನಗೆ ರಿಸರ್ಚ್ ಅಂದ್ರೆ ಏನು ಅನ್ನೋದು ಗೊತ್ತಿದೆ. ನಾವು ಒಂದು ರಿಸರ್ಚ್ ಪೇಪರ್ ಓದಿದ್ದಿಲ್ಲ ಅಲ್ಲಿ ಮಟ್ಟ. ಓಕೆ, ಬಟ್ ಅಂಗಡಿ ಅವ್ರ ಜೊತೆ ಒಂದು ಪ್ರಾಜೆಕ್ಟ್ ಶುರು ಮಾಡಿದ್ವಿ. ಆ್ಯಂಡ್ ಹಿ ಸ್ಟಾರ್ಟೆಡ್ ಗೈಡಿಂಗ್ ಆಸ್ ರಿಸರ್ಚ್ ಅಂದ್ರೆ ಏನು, ರಿಸರ್ಚ್ ಪೇಪರ್ ಅಂದ್ರೆ ಏನು, ಹೆಂಗೆ ಓದಬೇಕು ಅನ್ನೋದನ್ನ he taught us. That 3 years was amazing. It was a big transformation in what I looked at it. Then I started thinking, oh, this option is better.
He, in fact, ನಮ್ಮ ಮನೆಗೆ ಹೋಗಿ he convinced my mother that he will become a better scientist than an IAS officer. So ಇವ್ನು scientist ಮಾಡ್ರಿ ಅಂತ ಹೇಳಿ ಈ ಮನೆಗೆ ಬಂದು ಹೇಳಿದ್ರು ಅವ್ರನ್ನ. So that was another important trend because so your mother wanted you to become an IAS officer. Okay, but a teacher came home and he could inspire your and convince your mother. Correct. Nim tayi convince ಮಾಡಿ ಅವ್ರು ಮಾಡಿ. Yes. Okay sir, wonderful. Okay, so that was a very nice transformation. So that is how I got into. Of course, we did a PhD here, Karnataka University, limited facilities, limited exposure, ತಗೊಂಡೆಲ್ಲ ಮಾಡಿದ್ವಿ. Then ಅಂಗಡಿ ಅವರು he suggested to me at the end, in next stage, ಪ್ರೊಫೆಸರ್ ಕೆ ಎಲ್ ಚೋಪ್ರಾ ಅಂತದಾರ IIT ಡೆಲ್ಲಿ ಒಳಗೆ, ಅಲ್ಲಿ ಹೋಗಿ ನೀ ಕೆಲಸ ಮಾಡು ಅಂತ ಹೇಳಿ. ದಟ್ ಈಸ್ ದ ನೆಕ್ಸ್ಟ್ ಸ್ಟೆಪ್ ಇನ್ ಥಿನ್ ಫಿಲ್ಮ್ ಫಿಸಿಕ್ಸ್. ಆ ಟೈಮ್ನಾಗ ಕೆ ಎಲ್ ಚೋಪ್ರಾ ವಾಸ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಪರ್ಸನ್ಸ್ ಇನ್ ದ ವರ್ಲ್ಡ್. ಓಕೆ, ಅಲ್ಲಿಗೆ ಹೋಗಿ ನೀನು PhD ಮಾಡು ಅಂತ ಹೇಳಿ he suggested to me. So I went to him. ಅದೊಂದು ಇಂಟರ್ವ್ಯೂ ವಾಸ್ ಅ ಟೆರಿಬಲ್ ಎಕ್ಸ್ಪೀರಿಯನ್ಸ್ ವಿತ್ ಕೆ ಎಲ್ ಚೋಪ್ರಾ. ನಾವು ಹೋಗಿ ಕೂಡಲೇ ಒಂದು 45 ಮಿನಿಟ್ಸ್ ಇಂಟರ್ವ್ಯೂ ಕೈಂಡ್ ಆಫ್ ಇಂಟರ್ವ್ಯೂಡ್ ಮೀ. ಅಲ್ಲಿ ಎಷ್ಟು ಅಸೈನ್ ಮಾಡ್ಬೇಕು ಅಷ್ಟೆಲ್ಲ ಮಾಡಿದ್ರು ನನಗೆ ಅವರು. It is IIT Delhi ಅಲ್ಲ? IIT ಡೆಲ್ಲಿ ಒಳಗೆ. ಈ ಕ್ರಿಟಿಸೈಸ್ ಮೀ ಲೈಕ್ ಎನಿಥಿಂಗ್. ಏನು ಮಾಡಿರಿ ನೀವು PhDಗೆ, ಏನು ಉಪಯೋಗ, ಇದು ಗೊತ್ತಿಲ್ಲ, ಅದು ಗೊತ್ತಿಲ್ಲ, ಏನು ಮಾಡ್ತೀರಿ ನೀವು, ಐ ಡೋಂಟ್ ನೋ ವಾಟ್ ಕೈಂಡ್ ಆಫ್ PhD ಯು ಆರ್, ಡಾಕ್ಟರ್ ಅಂತ ಹೆಂಗೆ ಅಂತೀರಿ. ಹಿಂಗೆ ಹಿ ಇನ್ಸಲ್ಟೆಡ್ ಮೀ ಲೈಕ್ ಎನಿಥಿಂಗ್. ಓಕೆ, ಫಾರ್ಚುನೇಟ್ಲಿ ಐ ಡಿಡ್ ನಾಟ್ ಟೇಕ್ ಇಟ್ ಲೈಕ್ ಎ ಇನ್ಸಲ್ಟ್. ಐ ಟುಕ್ ಇಟ್ ಆಸ್ ಅ ಗಿಫ್ಟ್. ನನ್ನ ವೀಕ್ನೆಸ್ ಏನದಾವಪ್ಪ, ನನ್ನ ವರ್ಕ್ ಒಳಗೆ ಏನು ಪ್ರಾಬ್ಲಮ್ ಐತೆ ಅನ್ನೋದನ್ನ ನಾನು ಭಾಳ ತೊಗೊಂಡೆ ಅದನ್ನು. ಬಟ್ ಈವನ್ ಇಂಟ್ರೆಸ್ಟಿಂಗ್ ವಾಸ್, ನಾ ಹಂಗೆ ಬಂದೆ ಇನ್ನೇನು ಇವ್ರು ನಾನು ಮಾತಾಡ್ಸೋದಿಲ್ಲ ಅಂತ ಬಂದೆ. But after about 15 days, I got a letter from him offering me a job in his laboratory. Okay. And somehow he saw something in me. Correct. Which was useful. And though I did not have anything, he saw that in me. I worked with him, and then of course, I worked with him for a year or so. ಅಷ್ಟೊಳಗೆ ನನಗೆ ಒಂದು ಯೂನಿವರ್ಸಿಟಿ ಆಫ್ ಸಸೆಕ್ಸ್ ಒಳಗೆ ಒಂದು ಆಪರ್ಚುನಿಟಿ ಸಿಕ್ತು, ಜಾನ್ ವೆನೆಬಲ್ಸ್ ಅಂತ ಹೇಳಿ. He was also a very, very famous man, FRS ಎಲ್ಲ ದೊಡ್ಡ ಮಂಚ. But he was also like Chopra, very curt, very hardworking, very ಏನು ಡೈರೆಕ್ಟ್ ಏನು ಅನ್ಬೇಕು ವಿಚಾರ ಮಾಡ್ಲಾರ್ದಂಗೆ ಹೇಳೋದು, ಬೈಯೋದು ಇವೆಲ್ಲ. ಬಟ್ ಒಳಗೆ ಭಯಂಕರ ಸಾಫ್ಟ್ವೇರ್, ವೆರಿ ಇಂಟ್ರೆಸ್ಟಿಂಗ್. ಸೊ ಜಾನ್ ವೆನೆಬಲ್ ಜೋಡಿ ಮಾಡ್ತಾ ಅಲ್ಲೂ ನನಗೆ ಭಯಂಕರ ಫ್ರಸ್ಟ್ರೇಷನ್ ಬಂತು. ಈ ಗೇವ್ ಮಿ ಅನ್ ಚಾನ್ಸ್ ಟು ಕ್ಯಾಲ್ಕುಲೇಟ್ ದ ರೇಡಿಯಲ್ ಡಿಸ್ಟ್ರಿಬ್ಯೂಷನ್ ಫಂಕ್ಷನ್ ಆಫ್ ಐಲ್ಯಾಂಡ್ಸ್, ಆಫ್ ಸಿಲ್ವರ್ ಐಲ್ಯಾಂಡ್ಸ್ ಅಂಡ್ ನಿಕಲ್ ಸರ್ಫೇಸಸ್. ಏನೋ ಒಂದು ಪ್ರಾಬ್ಲಮ್ ಕೊಟ್ಟರೆ ಹೆಂಗೆ ಮಾಡ್ತಿದ್ದನ್ನ ಅಂತ ಕೇಳಿದ್ರು ಅವರು. ನನಗೆ ಏನೇನೂ ಐಡಿಯಾ ಇದ್ದಿದ್ದಿಲ್ಲ ಹೆಂಗೆ ಮಾಡ್ಬೇಕಂತ. ಯಾಕಂದ್ರೆ ಐ ವಾಸ್ ನೆವರ್ taught to think on my own. ನಾವು ಬರೀ ಇಲ್ಲೇ ಎಜುಕೇಶನ್ ಸಿಸ್ಟಮ್ ಒಳಗೆ ಅದನ್ನ ನೆನ್ಪಿಡು, ಇದನ್ನ ನೆನ್ಪಿಡು, ಎಕ್ಸಾಮ್ ಬರೀ, ಮೆಮರಿ ಬೇಸ್ಡ್ ಎಕ್ಸಾಮ್ ಓರಿಯೆಂಟೆಡ್ ಐತೆ ನಮಗೆ. ಇದನ್ನ ಅಪ್ಲೈ ಹೆಂಗೆ ಮಾಡ್ಬೇಕು ನಾಲೆಜ್ ಅನ್ನೋದು ನನಗೆ ಬಂದಿದ್ದಿಲ್ಲ. ದೆನ್ ಭಾಳ ಹಾಕಿದ್ಕೊಳ್ಳೆ ಅವನು ಹಿಂಗೆ ಬೆನ್ನ ಹತ್ತಿದ್ಕೊಳ್ಳೆ ಭಯಂಕರ, ನನಗೆ ಅಲ್ಲೂ ಭಯಂಕರ ಫ್ರಸ್ಟ್ರೇಷನ್ ಬಂದು, ಏನಪ್ಪ ಇದನ್ನ ಐ ಆಮ್ ನಾಟ್ ಕೇಪಬಲ್ ಆಫ್ ಎನಿಥಿಂಗ್, ಐ ಆಮ್ ಗುಡ್ ಫಾರ್ ನಥಿಂಗ್, ಏನು ಮಾಡಲಿ ಅಂತ ಹೇಳಿ ಇಟ್ ಡಿಸ್ಟ್ರಾಕ್ಟೆಡ್ ಮೀ. ಆ್ಯಂಡ್ ದೆನ್ ಐ ಹ್ಯಾಡ್ ಅನದರ್ ಆಪ್ಷನ್ ಆಫ್ ಪ್ಲೇಯಿಂಗ್ ಕ್ರಿಕೆಟ್. ಇಂಗ್ಲೆಂಡ್ನಾಗ ಹೋಗಿ ಕ್ರಿಕೆಟ್ ಆಡಕ್ಕೆ ಶುರು ಮಾಡಿದೆ. ಅಲ್ಲೇ ಐ ವೆರಿ ಫಾರ್ಚುನೇಟ್ ಟು ಮೀಟ್ ಒನ್ ಕಾಲ್ಡ್ ಎಸ್ ಜಾವಿದ್ ಖುರೇಶಿ. ಸರ್, ಇದು ಡಿಸ್ಟ್ರಾಕ್ಷನ್ ಅಂದ್ರೆ ಇದು ಏನು ನಡೆಸಿದ್ರಿ ಸೈನ್ಸ್ ಬಗ್ಗೆ ಓದೋದು ಅದೆಲ್ಲ, ಇವೆಲ್ಲ ಅವಮಾನಗಳು ಆಗಿದ್ರಿಂದ ಯು ಫೆಲ್ಟ್ ಫ್ರಸ್ಟ್ರೇಟೆಡ್ ಆ್ಯಂಡ್ ಯುವರ್ ಮೈಂಡ್ ಥಾಟ್ ದಿಸ್ ಇಸ್ ನಾಟ್ ಫಾರ್ ಮೀ, ಲೆಟ್ ಮಿ ಟೇಕ್ ಅಪ್ ಸಮಥಿಂಗ್ ಅಂತ ಹೇಳಿ ಯು ಮೂವ್ ಟು ಕ್ರಿಕೆಟ್. ಕರೆಕ್ಟ್, ವೆರಿ ಇಂಟ್ರೆಸ್ಟಿಂಗ್. ಜಾವಿದ್ ಖುರೇಶಿ, ನನಗೆ ಹೋಗೋ ಇಂಟ್ರೆಸ್ಟ್ ಇದ್ದಿಲ್ಲ. But I met this fellow called Javed Qureshi. He was the captain of the Pakistan under-25 team. ನನಗೆ ಅದೆಲ್ಲ ಗೊತ್ತಿದ್ದಿಲ್ಲ. He was just my roommate. I mean, next room ನಾಗಿದ್ದ. ಹಿಂಗಾಗಿ ಮಾತಾಡ್ಕೊಂಡು I just did. He never told me that he was such a famous player, and he was the son of Omar Qureshi, the manager of the Pakistan team. ಅವೆಲ್ಲ ವೆರಿ ಫೇಮಸ್ ಕಾಮೆಂಟೇಟರ್ ಎಲ್ಲ. ಅದು ನನಗೆ ಅವ ಹೇಳಿಲ್ಲ ಅದನ್ನೆಲ್ಲ. ಬಟ್ ಜಸ್ಟ್ ಇಂಗ್ಲೆಂಡ್ ನಾಗಿದ್ದು. ದಿಸ್ ಇಸ್ ಇನ್ ಇಂಗ್ಲೆಂಡ್, ಇನ್ ಯೂನಿವರ್ಸಿಟಿ ಆಫ್ ಸಸೆಕ್ಸ್ ಅಂತ ಹೇಳಿ. ಇಟ್ ಇಸ್ ಇನ್ ಬ್ರೈಟನ್, ಇನ್ ಅ ಪ್ಲೇಸ್ ಕಾಲ್ಡ್ ಬ್ರೈಟನ್ ಇನ್ ಸೌತ್ ಇಂಗ್ಲೆಂಡ್. ಓಕೆ, ಅಲ್ಲಿ ಎಕ್ಸ್ಪೀರಿಯನ್ಸ್ ಇದು. ಅಲ್ಲೇ ದೆನ್ ಹಿ ಸೆಡ್, ಹಿಂಗೆ ಮಾತಾಡ್ಕೊಂಡು, ಇಟ್ ವಾಸ್ ವಿಂಟರ್ ವೆನ್ ಐ ವೆಂಟ್ ದೇರ್. ಸೊ ಅಲ್ಲೇ ನಮ್ಮ ರೂಮ್ ಒಳಗೆ ನಾವು ಕ್ರಿಕೆಟ್ ಆಡ್ತಿದ್ವಿ. ಆ ಕಡೆ ಬ್ಯಾಟ್ ಬಾಲ್ ಇರ್ತಿತ್ತು, ಅಲ್ಲೇ ತೊಗೊಂಡು ಒಳಗೆ ಇಷ್ಟು ಸಣ್ಣ ರೂಮ್ನಾಗ ಒಂದು 10x10 ಒಳಗೆ ಕ್ರಿಕೆಟ್ ಆಡ್ತಿದ್ವಿ. ಓಕೆ, ವೆರಿ ಇಂಟ್ರೆಸ್ಟಿಂಗ್. ಇನ್ನೊಬ್ಬ ಮೀರ್ ಖಾಸಿಮ್ ಅಂತ ಇನ್ನೊಬ್ಬ ಇದ್ದ. ಸೊ ವಿ ಹ್ಯಾಡ್ ಸಮ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ಸ್ ಅಬೌಟ್ ಕ್ರಿಕೆಟ್. ದೆನ್ ಹಿ ಇಂಟ್ರೊಡ್ಯೂಸ್ ಮೀ ಟು ಕ್ಲಬ್ ಕ್ರಿಕೆಟ್. ಆಡ್ತೇನೋ ಹೊರಗೆ ಕ್ಲಬ್ ಕ್ರಿಕೆಟ್ನಾಗ ಅಂತ. ನನಗೆ ಐ ವಾಂಟೆಡ್ ಒಂದು ಲೆಟ್ ಆಫ್ ಬೇಕಾಗಿತ್ತು ನನಗೆ ಫಸ್ಟ್, ಬಿಕಾಸ್ ಈ ಫ್ರಸ್ಟ್ರೇಷನ್ ಇಂದ ಹೊರಗೆ ಬರ್ಬೇಕಾಯ್ತು ನನಗೆ. ಸೊ ಐ ಥಾಟ್ ಐ ಟುಕ್ ಇಟ್ ಅಪ್. ಮೊದಲು ನಾ ಏನು ಹೋಗಿದ್ದೆ ಅಲ್ಲೇ, ಅಲ್ಲಿ ಆಟ ಎಲ್ಲ ಮಾಡಬಾರ್ದು, ನಾ ಬರೀ ರಿಸರ್ಚ್ ಮಾಡಬೇಕು ನಾ ಅಂತ ಹೇಳಿ ಹೋಗಿದ್ದೆ. ಬಟ್ ಐ ಫೆಲ್ಟ್ ದಟ್ ದಿಸ್ ವಾಸ್ ಅಬ್ಸಲ್ಯೂಟ್ಲಿ ನೆಸೆಸರಿ ಫಾರ್ ಮಿ, ಆ್ಯಂಡ್ ದಟ್ ಈಸ್ ಹೌ ಐ ಸ್ಟಾರ್ಟೆಡ್ ಡೂಯಿಂಗ್ ರಿಸರ್ಚ್. ಐ ಮೀನ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್. ಕ್ಲಬ್ ಕ್ರಿಕೆಟ್ ಆಡೋಕ್ಕೆ ಶುರು ಮಾಡಿದೆ, ಸಸೆಕ್ಸ್ ಲೀಗ್ ಆಡೋಕ್ಕೆ ಶುರು ಮಾಡಿದೆ. ಐ ಮೀನ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್. ಅಲ್ಲೇ ಭಾರಿ ಇಂಟ್ರೆಸ್ಟಿಂಗ್ ಅಂತಂದ್ರೆ, ದ ಸ್ಪೋರ್ಟ್ಸ್ ಇಸ್ ಸಮಥಿಂಗ್ ವಿಚ್ ಹಸ್ ಟಾಟ್ ಮಿ ಅಬೌಟ್ ಎವ್ರಿಥಿಂಗ್ ಇನ್ ಲೈಫ್. Okay. What sports teaches all of us ಅಂತಂದ್ರೆ ನನ್ನ ಪ್ರಕಾರ, it teaches you how to win, how to lose. Win because after every victory there is a loss, and after every loss there is a victory. So ಹಿಂಗಾಗಿ either you don't become so excited with victory and you don't become so depressed with loss.
ಅದನ್ನ ನಾ ಬಹಳ ಕಲ್ತೆ. ಇವತ್ತಿನ ಐ ಜಸ್ಟ್ ಸ್ಟಾಪ್ ಸರ್, ಇವತ್ತಿನ ಎಜುಕೇಶನ್ ಅಲ್ಲಿ ಎವ್ರಿಬಡೀಸ್ ಫೋಕಸ್ ಇಸ್ ಓನ್ಲಿ ಟು ವಿನ್. ಗೆಲ್ಲಬೇಕು, ಅದು ಮಾಡ್ಬೇಕು. ಸೊ ಅದಕ್ಕೆ ಸ್ಟ್ರೆಸ್ ಬಹಳ ಆಗ್ತಾ ಇದೆ ಹುಡುಗರಿಗೆ. ಸೊ ಸ್ಪೋರ್ಟ್ಸ್ ನಲ್ಲಿ ಸೋಲೋದ್ ಹೆಂಗ ಅಂತ ಕಲ್ಸುತ್ತೆ. ಸೋತ್ ಮೇಲೆ ಮತ್ತೆ ವಾಪಸ್ ಹೆಂಗ್ ಬರೋದು, ಹೌ ಟು ಬೌನ್ಸ್ ಬ್ಯಾಕ್, ಅದನ್ನು ಕಲ್ಸುತ್ತೆ. ಐ ಕೀಪ್ ಟೆಲಿಂಗ್ ದಿಸ್ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್. ಈಗ ನಾವು ಹೆಂಗ್ ಸ್ಪೋರ್ಟ್ಸ್ ಅಂತಂದ್ರೆ ಅದು ಯಾವುದೋ ಒಂದು ದೊಡ್ಡ ಟೂರ್ನಮೆಂಟ್ ಇರ್ತೈತೆ, ಅದ್ರ ಸಲುವಾಗಿ ನಾವು ಕೆಟ್ಟ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಏನು ಹಗಲು ರಾತ್ರಿ ಪ್ರಾಕ್ಟೀಸ್ ಮಾಡ್ತೀವಿ, ಹುಚ್ಚರಂಗೆ ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ವಿ ವರ್ಕ್ ವೆರಿ ಹಾರ್ಡ್ ಟುವರ್ಡ್ಸ್ ದ್ಯಾಟ್. ಏನೋ ಓದ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಯಾರ್ದೋ ಗೈಡೆನ್ಸ್ ಎಲ್ಲ ಮಾಡಿ ಅಲ್ಲಿ ಮುಟ್ತೀವಿ, ಫೈಟ್ ಫಾರ್ ದಟ್ ಫೈನಲ್ ವಾಟ್ ಎವರ್ ರಿಸಲ್ಟ್, ದಟ್ ಟ್ರೋಫಿ, ಆ್ಯಂಡ್ ವಿ ಲೂಸ್ ಇಟ್. ಅದು ಸೋಲ್ತೀವಿ. ಸೋತ್ ಕೂಡಲೇ ಏನು ಆಗ್ತೈತಿ, ಬ್ಯೂಟಿ ಅಂದ್ರೆ ಸ್ಪೋರ್ಟ್ಸ್ ಒಳಗೆ ನಾವು ಫ್ರಸ್ಟ್ರೇಟ್ ಆಗ್ತೀವಿ. ಬಟ್ ಯು ಹ್ಯಾವ್ ಟು ಲರ್ನ್ ದ ಎಬಿಲಿಟಿ ಆಫ್ ಗೋ ಅಂಡ್ ಅಪ್ರಿಷಿಯೇಟಿಂಗ್ ದ ಅಪೋನೆಂಟ್ ಟು ಡಿಫೀಟೆಡ್ ಇಟ್. ಅದು ಹೋಗಿ ಅವ್ನು ಥ್ಯಾಂಕ್ ಮಾಡಿ, ನೋಡಪ್ಪ ನಾ ಭಾಳ ಕಷ್ಟಪಟ್ಟಿದ್ದೆ, ನೀನು ನನ್ನ ಸೋಲ್ಸಿ ಅಂದಾಗ ನೀನು ನನಗಿನ್ ಚಲೋ ಕಷ್ಟಪಟ್ಟು ಭಾವ ಬರುತ್ತೆ. ಅದು ಬರುತ್ತೆ ಕ್ರಿಕೆಟ್. ಆಮೇಲೆ ಆದ್ರೆ ಅವಂಗ ಮತ್ತದ ಹೇಳ್ತೀವಿ, ಏನಪ್ಪ ಮಹೇಶ್ ಇವತ್ತು ಸೋಲ್ಸಿ ನೀನು, ಓಕೆ ಹಂಗಂತೇಳಿ ಸುಮ್ಮ ಬೇಡ, ನೀ ಅದ್ಭುತ ಅದಿ ಇವತ್ತು, ಬಟ್ ನೆಕ್ಸ್ಟ್ ಇಯರ್ ಬರ್ತೇನೆ ನೋಡಿ, ಮತ್ತೆ ಹೊಡಿತೇನೆ ನಾನು. That challenge is something what sports taught in my life. Okay, and another thing it taught me is to work in groups. Team work ಅಂದ್ರೆ ಏನು, ಹೆಂಗ್ how to share your ಇದು, ಅದನ್ನ ಬಹಳ ಕಲಿಸ್ತಾರೆ. So that helped me. ಇನ್ನೊಂದು ಇಂಟ್ರೆಸ್ಟಿಂಗ್ ಹ್ಯಾಪನ್ ವೆನ್ ಐ ವಾಸ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ಇಂಗ್ಲೆಂಡ್. ವಿ ಟ್ರಾವೆಲ್ಡ್ ಆಲ್ ಓವರ್ ಇಂಗ್ಲೆಂಡ್ ಪ್ಲೇಯಿಂಗ್ ಕ್ರಿಕೆಟ್. ಓಕೆ, ಅದೊಂದು ಅದ್ಭುತ ಸ್ಯಾಟರ್ಡೇ ಸಂಡೇಸ್ ಅಂದ್ಕೊಳ್ಳಿ ಬರೀ ಕ್ರಿಕೆಟ್ ಆಡ್ತಿದ್ವಿ. ಅದಕ್ಕಿಂತ ಹೆಚ್ಚಿಗೆ ಆಡಕ್ ಆಗ್ತಿಲ್ಲ ಬಿಕಾಸ್ ಆಫ್ ಮೈ ಲ್ಯಾಬ್ರೇಟರಿ. ಅದರ್ವೈಸ್ ಅಲ್ಲಿ ಇಫ್ ಐ ವಾಂಟೆಡ್ ಐ ವುಡ್ ಹ್ಯಾವ್ ಪ್ಲೇಡ್ ಫಾರ್ ಆಲ್ 7 days. ಲ್ಯಾಬ್ ಏನಾದ್ರು ಇದ್ದಿದ್ದಿಲ್ಲ, ಫುಲ್ ಕ್ರಿಕೆಟ್. ಆಕ್ಚುಲಿ ನನಗೆ ಅದಕ್ಕೂ ರೊಕ್ಕ ಕೊಡ್ತಿದ್ರಲ್ಲೇ. ಐ ವಾಸ್ ಅರ್ನಿಂಗ್ ಮೋರ್ ಮನಿ ಫ್ರಮ್ ಕ್ರಿಕೆಟ್ ದೆನ್ ಐ ವಾಸ್ ಪ್ಲೇಯಿಂಗ್ ಫ್ರಮ್ ಮೈ ಫೆಲೋಶಿಪ್. ಐ ಹ್ಯಾಡ್ ಅ ಕಾಮನ್ವೆಲ್ತ್ ಫೆಲೋಶಿಪ್ ದೇರ್, ಬಟ್ ಸ್ಟಿಲ್ ನನಗೆ ಐ ವಾಸ್ ಗೆಟಿಂಗ್ ಮೋರ್ ಮನಿ ದೇರ್. ಸೊ ಹಿಂಗಾಗಿ ಬಿಕಾಸ್ ಅಟ್ ದಟ್ ಟೈಮ್ ಮನಿ ವಾಸ್ ಆಲ್ ವೆರಿ ಲೆಸ್ ಅಂಡ್ ಎವ್ರಿಥಿಂಗ್. ಸೊ ವಾಟ್ ಎವರ್ ಅದನ್ನ ಆಡ್ಕೊಂತ ಹೊಂಟಿದ್ದೆ. ಅಲ್ಲೇ ವೆರಿ ಇಂಟ್ರೆಸ್ಟಿಂಗ್ಲಿ ಐ ಆಲ್ಸೋ ಕೇಮ್ ಅಕ್ರಾಸ್ ಪೀಪಲ್ ಲೈಕ್ ಇಮ್ರಾನ್ ಖಾನ್, ಅಲನ್ ಬ್ಯಾಬಿಂಗ್ಟನ್. Imran Khan from Pakistan. Yeah, he was the captain of Sussex team ಆ time ನಾಗ. Okay, and Ian Chappell, Greg Chappell ನ ತಮ್ಮ Ian Chappell, ಇವರೆಲ್ಲ I came across them. We used to play nets together. ಅದೆಲ್ಲ ಮಾಡ್ತಿದ್ದೆ, ಅವ್ರನ್ನೆಲ್ಲ ನೋಡ್ತಿದ್ದೆ. ಇಮ್ರಾನ್ ಖಾನ್ ನೋಡೋದಂದ್ರೆ ನಮಗೊಂದು ದೊಡ್ಡ ಇದಿತ್ತು. ಸೊ ಅವ ಹತ್ತಾಗ ನಮ್ ಫ್ರೆಂಡ್ ಆದ ಅಂತ ಅಂದ್ಕೊಳ್ಳಿ, ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಹ್ಯಾಪನ್ ಟು ಅಸ್. ನಾಟ್ ಓನ್ಲಿ ದಟ್, ಇಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಟು ಸಿ ದಟ್ ನಾ ಯಾವಾಗೋ ಒಂದು ಬಾಲ್ ಹಾಕಿದಾಗ ಇಮ್ರಾನ್ ಖಾನ್ ಔಟ್ ಮಾಡಿದ್ ನಾನು, ಅವ್ನು ಯಾವುದೋ ಒಂದು ಬಾಲಿಗೆ ನಾನು ಒಂದು ಚಲೋ ಒಂದು ಕವರ್ ಡ್ರೈವ್ ಹೊಡೆದೀನಿ ಏನೋ. ಸೊ ದಟ್ ಫೀಲಿಂಗ್ ಗೇವ್ ಮಿ ವೆರಿ ಐ ಕ್ಯಾನ್ ಆಲ್ಸೋ ಡೂ ಇಟ್. ಹಂಗೆ ನನಗೇನು ಮಾಡೋದು ಬೇಕಾಗಿಲ್ಲ. ಈಗ ಇಮ್ರಾನ್ ಖಾನ್ ಹೊಡಿತೀವಿ ನಾವು ಇಲ್ಲಿ ಧಾರವಾಡ ಕುಂತಾಗ ನಾವು ಎಂದೂ ವಿಚಾರ ಮಾಡಿದ್ದಿಲ್ಲ. ಇಮ್ರಾನ್ ಖಾನ್ ಜೊತೆ ನೀವು ಕ್ರಿಕೆಟ್ ಆಡಿರಿ? ನೆಟ್ಸ್ ಆಡಿನಿ. ಐ ಡಿಡ್ ಪ್ಲೇ ಟೂರ್ನಮೆಂಟ್ಸ್ ವಿತ್ ಹಿಮ್, ಬಟ್ ನೆಟ್ಸ್ ಒಳಗೆ ವಿಂಟರ್ ಒಳಗೆ ನೆಟ್ಸ್ ಒಳಗೆ ವಿ ಪ್ಲೇಡ್ ವಿತ್ ಹಿಮ್ ಅಂಡ್ ಲಾಟ್ ಆಫ್ many top players of England ಆ time ಇಂದ. Okay, Derek Pringle. ಏನ್ ಫೀಲಿಂಗ್ ಸರ್ ಅವಾಗ ನೀವು ಯಾವಾಗ ಆಡಿ ಅವ್ರಿಗೊಂದು ಬಾಲ್ ಹಾಕಿರ್ತೀರಾ, ಅವ್ರನ್ನೇನೋ ಔಟ್ ಮಾಡಿರ್ತೀರಾ, ಇಲ್ಲ ಅವ್ರ ಬಾಲಿಂಗ್ ನೀವು ಹೊಡೆದಿರ್ತೀರಾ, ಏನ್ ಫೀಲಿಂಗ್? ಅದ ಹೇಳಿದ್ನಲ್ಲ, ವಾಟ್ ಐ ರಿಯಲೈಸ್ಡ್ ಇಸ್ ದೇ ಆರ್ ಗ್ರೇಟ್. ಈಗೇನು ಅವ್ರು ಏನು ಅದ್ಭುತ ಅದಾರಲ್ಲ, ದೇ ಆರ್ ಫ್ಯಾಂಟಾಸ್ಟಿಕ್, ದೇರ್ ಇಸ್ ನೋ ಡೌಟ್ ಅಬೌಟ್ ದಟ್. ಬಟ್ ವಿ ಆರ್ ನಾಟ್ ಬ್ಯಾಡ್, ವಿ ಕ್ಯಾನ್ ಆಲ್ಸೋ ಬಿಕಮ್ ಲೈಕ್ ದಟ್ ಅನ್ನೋ ಫೀಲಿಂಗ್ ನನಗೆ ಬಂತು. ಅವನ ಬಾಲಿಗೂ ಹೊಡಿಬಹುದು ನಾನು, ಬಟ್ ಅವನೇನು ಚಲೋ ಅದ, ನನ್ನೊಳಗೂ ಏನೋ ಐತಿ ಪಾಸಿಬಲ್ ಅನ್ನೋದು ನಂಗೆ ಆ ಫೀಲಿಂಗ್ ಫಸ್ಟ್ ಟೈಮ್ ನನ್ನ ಲೈಫ್ನಾಗ ಬಂತು. ಇದು ನನಗೆ ಇನ್ ಎನಿಥಿಂಗ್ ಇನ್ ಲೈಫ್ ನನಗೆ ಆ ಫೀಲಿಂಗ್ ಅಲ್ಲೇ ಬಂದಿದ್ದು ಕ್ರಿಕೆಟ್ ಗ್ರೌಂಡ್ನಾಗ. ಅಂಡ್ ಐ ಕ್ಯಾರಿಡ್ ದಟ್ ವೆರಿ ಇಂಟ್ರೆಸ್ಟಿಂಗ್ಲಿ. ಅಲ್ಲಿ ಕ್ರಿಕೆಟ್ ಮ್ಯಾಚ್ ಆಡ್ತಿರ್ಬೇಕಾದ್ರೆ ನಾವು ಐ ಯೂಸ್ ಟು ಸಿಟ್ ಔಟ್ಸೈಡ್. ಕ್ರಿಕೆಟ್ನಾಗ ಭಾಳ ಟೈಮ್ ಸಿಗ್ತಿತ್ತಲ್ಲ, ಲಘು ಔಟ್ ಆಗಿ ಬಂದ ದಿವಸ ಅಂತೂ ಪೂರಾ ಹೊರಗೆ ಕುಂದಿರ್ತಿರ್ತೀವಿ, ಬ್ಯಾಟಿಂಗ್ಸ್ ಇದ್ದಾಗ ಕುಂದಿರ್ತೀವಿ. ಇಂಥವು ಸೊ ಲಾಟ್ ಆಫ್ ಟೈಮ್ ಫಾರ್ ಡಿಸ್ಕಷನ್ ಅದರ್ ಥಿಂಗ್. ಅಲ್ಲಿ ಹ್ಯಾಡ್ ಸಮ್ ಇಂಟ್ರೆಸ್ಟಿಂಗ್ ಪೀಪಲ್ ಲೈಕ್ ಜಯೇಶ್ ಪಟೇಲ್ ಅಂತ ಹೇಳಿ, ಈಸ್ ದ ಬ್ರದರ್ ಆಫ್ ಜಯ್ ಪಟೇಲ್ ಹೂ ಪ್ಲೇಡ್ ಫಾರ್ ನ್ಯೂಜಿಲೆಂಡ್. ಅವನು ಇರ್ತಿದ್ದ ನಮ್ಮ ಕಲೀಗ. ಆಮೇಲೆ ಇನ್ನೊಬ್ಬ ಲಕ್ಷ್ಮಣನ್ ಅಂತ ಹೇಳಿ ಒಬ್ಬ ಮಲೇಷಿಯನ್, ಅವ ಮ್ಯಾಥಮೆಟಿಕ್ಸ್ ಓದ್ತಿದ್ದವ, ಇವ ಫಿಲಾಸಫಿ ಓದ್ತಿದ್ದ. ಅವರೆಲ್ಲ ನನ್ನ ಚಲೋ ಫ್ರೆಂಡ್ಸ್ ಅದರಲ್ಲಿ. ಅಲ್ಲಿ ಕುಂತು ಹರಟಿ ಹೊಡಿದ್ವಿ, ಫಿಲಾಸಫಿ ಮಾತಾಡ್ತಿದ್ವಿ, ಇವ ಮ್ಯಾಥಮೆಟಿಕ್ಸ್ ಮಾತಾಡ್ತಿದ್ದ. ಹಿಂಗೆ ಅವ್ ಮಾತಾಡ್ಕೊಂತ ನಂದು ಅವಂಗ ದೇ ಬಿಕೇಮ್ ಸೋ ಕ್ಲೋಸ್. ಐ ಟೋಲ್ಡ್ ದೆಮ್ ಡ್ಯೂರಿಂಗ್ ವೈಲ್ ಪ್ಲೇಯಿಂಗ್ ಕ್ರಿಕೆಟ್ ದಟ್ ಐ ಸೋ ಫ್ರಸ್ಟ್ರೇಟೆಡ್, ಡಿಡ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ತಿನ್ ಫಿಲ್ಮ್ ಫಿಸಿಕ್ಸ್ ಅಂತ ಹೇಳಿ, ರಿಲೇಷನ್ ಅಂಡ್ ಗ್ರೋತ್ ತಿಳಿವಲ್ ನನಗಂತೇಳಿ. ಆ ಲಕ್ಷ್ಮಣ್ ಯಾಕೆ ತಿಳಿವಲ್ದು, ಎಲ್ಲರಿಗೂ ತಿಳಿತೆ, ಅದ್ರಾಗ ಏನೈತಿ ಅಂತ ಹೇಳಿ ಈ ಗೇಮ್ ಇದು ಕಾನ್ಫಿಡೆನ್ಸ್. ಅಲ್ಲೇ ಕ್ರಿಕೆಟ್ ಗ್ರೌಂಡ್ ಮೇಲೆ ಅವ ನನ್ನ ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿ, ಗ್ರಾಫ್ಸ್ ಹಾಕಿ ಹಿಂಗೆ ಮಾಡ ಅಂತ ಈ ಸೆಡ್. ಹಿ ವಾಸ್ ಮ್ಯಾಥಮೆಟಿಕ್ಸ್, ಅವ್ನಿಗೆ ಏನು ಫಿಸಿಕ್ಸ್ ಗೊತ್ತಿದ್ದಿಲ್ಲ, ಬಟ್ ಹಿ ಹ್ಯಾಡ್ ದಟ್ ಆರ್ಟ್ ಆಫ್ ಟೆಲಿಂಗ್ ಹೌ ಟು ಯೂಸ್ ಲಾಜಿಕ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ಅದು ನನಗೆ ಭಯಂಕರ ಕಾನ್ಫಿಡೆಂಟ್. ದೆನ್ ಐ ಕೇಮ್, ಅವನು ಹೇಳಿದ್ದನ್ನ ನಾನು ಸ್ವಲ್ಪ ಮಾಡಿಫೈ ಮಾಡಿಕೊಂಡು ನಾ ಹೋಗಿ ಜಾನ್ ವೆನಬಲ್ಸನ್ ಕಾನ್ಫಿಡೆಂಟ್ಲಿ ಹೋಗಿ ಮೀಟ್ ಮಾಡಿ ಹಿಂಗೆ ಮಾಡಿದ್ದೇನೆ. ಆ್ಯಂಡ್ ಜಾನ್ ವೆನಬಲ್ಸ್ ವಾಸ್ ಸರ್ಪ್ರೈಸ್ಡ್. ನೀ ಏನು ಇಷ್ಟು ದಿವಸ ಏನು ಮಾಡಲಿಲ್ಲ, ಒಮ್ಮಿಗೆ ಏನು ಇದು, ಹೌ ಡಿಡ್ ಯು ಕಮ್ ಔಟ್ ವಿತ್ ದಿಸ್ ಅಂತ. ದ್ಯಾಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಮೈ ಲೈಫ್. ಓಕೆ, ದಟ್ ಇಸ್ ದೆನ್ ಐ ಥಾಟ್ ನಂಗೆ ರಿಸರ್ಚು ಮಾಡ್ಬೋದು ನಾನು. I can also become a good researcher. I'm confident. So your real ignition to learn happened in that cricket ground. Yes. With your friends. And it happened as a consequence of my frustrations and failures. Failures taught me.
ಫಾರ್ಚುನೇಟ್ಲಿ ನಾ ಫೇಲ್ಯೂರ್ಸ್ ಒಳಗೆ ನಾ ಡಿಪ್ರೆಷನ್ಗೆ ಹೋಗ್ಲಿಲ್ಲ ಅಥವಾ ಅದ್ ಫೀಲ್ಡ್ ಬಿಡ್ಲಿಲ್ಲ. ಅದನ್ನ ಬೆನ್ ಹತ್ತಿದ್ದೆ, ಅಂಡ್ ದ್ಯಾಟ್ ವಾಸ್ ಹೆಲ್ಪ್ ಬೈ ಕ್ರಿಕೆಟ್. ಓಕೆ, ಹಂಗೆ ಬಂದ್ ಅದು ಸ್ಪೋರ್ಟ್ಸ್ ಕೊಟ್ಟು ಈ ಗೇಮ್ ಇದು ಆಪರ್ಚುನಿಟಿ. ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಐ ಕ್ಯಾನ್ ಬಿಕಮ್ ಅ ಗುಡ್ ರಿಸರ್ಚರ್. ನಾ ಹೆಂಗ್ ಕ್ರಿಕೆಟ್ ಚಲೋ ಆಡ್ಬೋದು. ನಿಮ್ಗೆ ಇದೇನ್ ಫ್ರಸ್ಟ್ರೇಷನ್ ಬಂದಾಗೆಲ್ಲ ನಿಮ್ಗೇನು ಬಿಟ್ಟು ಹೋಗ್ಬೇಕು ಅನಿಸ್ಲಿಲ್ಲ, ವಾಪಸ್ ಬಂದ್ಬಿಡ್ಬೇಕು ಅನಿಸ್ಲಿಲ್ಲ ಅನ್ಸಿತ್ತು. ಅವಾಗ ಏನಾದ್ರು ಎನಿಥಿಂಗ್ ಸಮಥಿಂಗ್ ಹ್ಯಾಪನ್ ಲೈಕ್ ವಿಚ್ ಟ್ರಿಗರ್ಡ್ ಯು? ಅದೇ ದಟ್ಸ್ ವಾಟ್ ಐ ಮೇಡ್ ಯು ಟು ಸ್ಟೇ ಬ್ಯಾಕ್ ದೇರ್? ಕ್ರಿಕೆಟ್. ಓಕೆ, ದಟ್ಸ್ ವಾಟ್ ಐ ಸೆಡ್. ಸಾಕಪ್ಪ ನನ್ನ ಕೈಗೆ ಆಗೋದಿಲ್ಲ ಇದು. ನಾನು ಯಾಕಂದ್ರೆ ಇಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಡೈರೆಕ್ಟ್ಲಿ ಅಲ್ಲಿ ಹೋಗಿ ಹೊಂದ್ಕೂಳೆ ಕಲ್ಚರಲ್ ಶಾಕ್, ಸೈಂಟಿಫಿಕ್ ಶಾಕ್, ಮೋರ್ ದೆನ್ ಕಲ್ಚರಲ್ ಇಟ್ ವಾಸ್ ಸೈಂಟಿಫಿಕ್ ಶಾಕ್. ಏನಪ್ಪ ಈ ಲೆವೆಲ್ ಸೈನ್ಸ್, ದೇ ವರ್ ಡೂಯಿಂಗ್ ಸಮ್ ವೆರಿ ಹೈ ಲೆವೆಲ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿ ಮಾಡ್ತಿದ್ರು ಅವರು, ಅಂಡ್ ನ್ಯೂಕ್ಲಿಯೇಷನ್ ಗ್ರೋತ್ ಹಿ ವಾಸ್ ಮಾಸ್ಟರ್. ನನಗಷ್ಟು ನಾ PhD ಮಾಡೀನಿ ಇದ್ರಾಗ, ಬಟ್ ನನಗೇನು ತಿಳಿವಲ್ದಲ್ಲ ಅಂತ ದಟ್ ಫ್ರಸ್ಟ್ರೇಷನ್ ವಾಸ್ ದೇರ್ ಇನ್ ಮೀ. ಅಂಡ್ ದ್ಯಾಟ್ ಅದು ಫೀಲಿಂಗ್ ಇನ್ನು ಹೊಳ್ಳಿ ಬರಕಂತೂ ಆಗಂಗಿಲ್ಲ. ಹೆಂಗಾರ ಮಾಡಿದೊಂದು ವರ್ಷ ಮುಗಿಸ್ಬೇಕಂತ ಹೇಳಿ ಐ ವಾಸ್ ವರ್ಕಿಂಗ್ ಅಟ್ ದಟ್ ಟೈಮ್. ದಟ್ಸ್ ವಾಟ್ ಬರ್ತೇನೋ ಹೋಪ್ ಮೇಲೆ ಐ ಯೂಸ್ ಟು ವರ್ಕ್ ಹಾರ್ಡ್, ಬಟ್ ಅಟ್ ದ ಸೇಮ್ ಟೈಮ್ ಐ ಸ್ಟಾರ್ಟೆಡ್ ಪ್ಲೇಯಿಂಗ್ ಕ್ರಿಕೆಟ್. ಅವೆರಡರದ್ದು ಕಾಂಬಿನೇಷನ್, ಹಾರ್ಡ್ ವರ್ಕಿಂಗ್, ಟ್ರೈಯಿಂಗ್ ವೆರಿ ಹಾರ್ಡ್, ಪ್ಲಸ್ ಇದು ಕ್ರಿಕೆಟ್ದಾಗಿಂದ ಬಂದಿದ್ದ ಫೀಲಿಂಗ್ ಅಲ್ಲ, ಇಟ್ ಟ್ರಾನ್ಸ್ಫಾರ್ಮ್ ದ ವೇ ಐ ಸ್ಟಾರ್ಟೆಡ್ ಲುಕಿಂಗ್. ದೆನ್ ಐ ಗಾಟ್ ಅ ಕಾನ್ಫಿಡೆನ್ಸ್, ನಾನು ಮಾಡ್ತೀನಿ ಇಂಥ ಕಾಂಪ್ಲಿಕೇಟೆಡ್ ಕೇಸನ್ನು ನಾನು ಮಾಡ್ಬೋದು ಅನ್ನೋದು ಒಂದು ಭಯಂಕರವಂತ. ದೆನ್ ಅದು ಎಷ್ಟು ಇದಾತಂದ್ರೆ, ಜಾನ್ ವೆನಬಲ್ಸ್ ವಾಸ್ ಟೆಲಿಂಗ್ ಮೀ, ಯೂಸ್ ಟು ಆಲ್ವೇಸ್ ಟೆಲ್ ಮೀ, ನಿಂಗೆ ಫಿಸಿಕ್ಸ್ಗಿಂತ ನಿಂಗೆ ಕ್ರಿಕೆಟ್ ಭಾಳ ಇಂಟ್ರೆಸ್ಟ್ ನಿನಗೆ ಅಂತಿದ್ದು. ಅಂದ್ ಭಾಳ ನನಗೆ ಐ ಯೂಸ್ ಟು ಫೀಲ್ ವೆರಿ ಬ್ಯಾಡ್. ಬಟ್ ಅಲ್ಟಿಮೇಟ್ಲಿ ಬೈ ದ ಟೈಮ್ ಎಂಡ್ ಇಯರ್ ಈ ಸೆಡ್ ಇನ್ನೊಂದು ವರ್ಷ ಇರ್ನಿ ಅಂತ. ಸೊ he also understood, somebody who thought that I was useless suddenly felt that I was useful. A transformation happened in me which showed that, I mean, this is the message I want to give to all the youngsters. See, nobody is useless. Okay, everybody is competent. ಅದೇನೋ ಒಂದು ಅಟ್ಮಾಸ್ಫಿಯರ್ ದಟ್ ಒಂದು, ಅದನ್ನ ಕಡೆಗೆ ಹೇಳ್ತೇನೆ ಅದ್ರ ಬಗ್ಗೆ. ಐ ಮೀನ್ ಏನೋ ಒಂದು ಆಗ್ತಿರ್ತದೆ. ಇಟ್ ಈಸ್ ಪಾಸಿಬಲ್. ಯು ಹ್ಯಾವ್ ಟು ವೇಟ್ ಫಾರ್ ದಟ್ ಆಪರ್ಚುನಿಟಿ ಫಾರ್ ಸಮಥಿಂಗ್ ಟು ಹ್ಯಾಪನ್. ಇಟ್ ಜಸ್ಟ್ ಹ್ಯಾಪನ್. ಬಟ್ ನಿಮ್ಮ ಎಫರ್ಟ್ ಮಾಡ್ಕೊಂತಿರ್ಬೇಕು. ಐ ಥಿಂಕ್ that was I think very important in what I did. ಇದಾದ ಕೂಡಲೇ ನಾನು ಐ ಕೇಮ್ ಅಂಡ್ ಜಾಯಿನ್ಡ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಇನ್ ಡೆಲ್ಲಿ. ಇದು ಮುಗಿಸಿ ನಂದು ಪೋಸ್ಟ್ ಡಾಕ್ ಮುಗಿಸಿ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಡೆಲ್ಲಿಗೆ ಬಂದೆ. ಅಲ್ಲೂ ಹಂಗೆ ಸಿಮಿಲರ್ ಥಿಂಗ್ ವಾಟ್ ಹ್ಯಾಪನ್. ಅಂಡ್ ದೇರ್ ಐ ಹ್ಯಾಡ್ ಆಲ್ರೆಡಿ ಬಿಕಮ್ ಗುಡ್ ರಿಸರ್ಚರ್. ಐ ಲರ್ನ್ ಟು ವರ್ಕ್ ಹಾರ್ಡ್. ನೌ ಐ ವಾಸ್ ವೆರಿ ಕಾನ್ಫಿಡೆಂಟ್. ಐ ವಾಸ್ ರೆಕಗ್ನೈಸ್ಡ್. ಐ ಗಾಟ್ ಎ ಸೆಲೆಕ್ಷನ್ ಅಮಾಂಗ್ ಅ ಟೀಮ್ ಆಫ್ ವೆರಿ ಗುಡ್ ಪೀಪಲ್. ಸೆಲೆಕ್ಟ್ ಮಾಡಿದ್ರು ಟೀಮ್ನಾಗ. ಅಲ್ಲಿ ನಾನು ಏನು ಇಂಗ್ಲೆಂಡ್ಗೆ ಹೋಗಿದ್ರಲ್ಲ, ಆ ಪರ್ಪಸ್ ಫುಲ್ಫಿಲ್ ಆಯ್ತಾ? ಡೆಫಿನೆಟ್ಲಿ. ಅದನ್ನ ಹೇಳಿದ್ನಲ್ಲ, ಏನೋ ಒಂದು ಪ್ರಾಜೆಕ್ಟ್ ಅದೇ ಹೇಳಿದ್ನಲ್ಲ, ಆ ಟ್ರಾನ್ಸ್ಫಾರ್ಮೇಶನ್ ನನಗೆ ನಡುವು ಆಗ್ತಿದ್ದು. ಅದು ನಡುವು ಆದ ಕೂಡಲೇ ದ ಲಾಸ್ಟ್ ಫ್ಯೂ ಮಂತ್ಸ್ ವಾಸ್ ವೆರಿ ವೆರಿ, ಅಂಡ್ ದೆನ್ ಐ ಸ್ಟೇಡ್ ಫಾರ್ ಲಾಂಗರ್ ಫಾರ್ ಅನದರ್ ಇಯರ್. ಆಲ್ ಡೇ ಐ ಕುಡ್ ಕಂಪ್ಲೀಟ್ ಇಟ್ ವೆರಿ ವೆಲ್. ಭಾಳ ಚಲೋ ಆದ್ ನಂದು. ದಟ್ ಈಸ್ ಹೌ ನಂದು ಯು ಅನ್ಬಿಲೀವಬಲ್ ಅಂತಂದ್ರೆ ಮೈ ಗುಡ್ ಕ್ವೆಶ್ಚನ್ ದಟ್ ಯು ಆಸ್ಟ್. ಆ ಟೈಮ್ ನಂಗೆ ಸ್ಲೋಲಿ ಇಂಟ್ರೆಸ್ಟ್ ಇದ್ರಾಗ ಹೆಚ್ಚಿಗೆ ಕ್ರಿಕೆಟ್ನಾಗ ಇಂಟ್ರೆಸ್ಟ್ ಕಡಿಮೆ. Because ಇಲ್ಲೇ ನನಗೆ I was getting that bigger satisfaction than what I was getting on the cricket. In your research? In my research. ಅದನ್ನ ಒಂದು transfer. Research on what, sir? Like in? I was working on thin film physics, nucleation and growth of thin films ಅಂತ ಹೇಳಿ. We were studying ಈಗ ಒಂದು ಏನಾರು ಒಂದು ಎವಾಪರೇಟ್ ಮಾಡಿದಾಗ ಮಟೀರಿಯಲ್ಸ್ ಫಿಲ್ಮ್ ಫಾರ್ಮ್ ಆಗ್ತಾವಲ್ಲ, ಅದು ಫಾರ್ಮ್ ಹೆಂಗ್ ಆಗ್ತೈತಿ ಅಂತ ತಿಳ್ಕೊಳೋದು. ವಾಟ್ ಇಸ್ ದ ಫಿಸಿಕ್ಸ್ ಬಿಹೈಂಡ್ ಇಟ್, how what is the dynamics, thermodynamics versus kinetics growth ಹೆಂಗ್ ಆಗ್ತೈತಿ. Those things we try to understand. ಅದೆಲ್ಲ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಟು ಮೇಕ್ ಆಲ್ ದಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಇದಕ್ಕೆಲ್ಲ ಮಾಡಕ್ಕೆ ಆ ಟೈಮ್ನ 1980 early 80s ಒಳಗೆ ದಿಸ್ ವಾಸ್ ಅ ಬಿಗ್ ಥಿಂಗ್. ಇಟ್ ವಾಸ್ ಅ ಬಿಗ್ ಥಿಂಗ್. ಓಕೆ, ಅಚ್ಚಾ, ಐ ಶುಡ್ ಯೂಸ್ ದಿಸ್ ಆಪರ್ಚುನಿಟಿ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ಇಂಗ್ಲೆಂಡ್ ಇಸ್ ಆಲ್ಸೋ ಟೆಲ್ ದಟ್ ವರ್ಲ್ಡ್ ಕಪ್ ಇಂಡಿಯಾ ಗೆತ್ತಲ್ಲ, ಆ ಮ್ಯಾಚ್ ಸೆಮಿಫೈನಲ್ಸ್ ಜಿಂಬಾಬ್ವೆ ಮೇಗಿನ ಮ್ಯಾಚು, ನಾಟ್ ಸೆಮಿಫೈನಲ್ಸ್, ದ ಅರ್ಲಿಯರ್ ಮ್ಯಾಚ್ ಆನ್ ಜಿಂಬಾಬ್ವೆ ವಿಚ್ ಇಸ್ ವೆರಿ ಫೇಮಸ್, ಕಪಿಲ್ ದೇವ್ಸ್ 175 ಪ್ಲಸ್ ವರ್ಲ್ಡ್ ಕಪ್ ಗೆತ್ತಲ್ಲ. ನಾವು ಎರಡೂ ಮ್ಯಾಚ್ ನ ಗ್ರೌಂಡ್ ನಾಗ ನೋಡಿದ್ದೆ, ನಾನು ಇದ್ದೆ ಅಲ್ಲೇ. ದಟ್ ಇಸ್ ಒನ್ ಆಫ್ ಮೈ ಪ್ರೌಡೆಸ್ಟ್ ಒನ್ ಮೋರ್ ಇನ್ಸ್ಪಿರೇಷನ್. ಅದು ಒಂದು ಅದ್ಭುತವಾದ ಮ್ಯಾಚ್. ದಟ್ ಇಸ್ ವೆನ್ ಐ ಮೆಟ್ ಆಲ್ ದೀಸ್ ಕ್ರಿಕೆಟ್ ಪ್ಲೇಯರ್ಸ್, ಕಪಿಲ್ ದೇವ್ ಅವರು, ಇವ್ರು ಎಲ್ಲರನ್ನು ಭೇಟಿಯಾಗಿದೆ. ಐ ಹ್ಯಾಡ್ ಶ್ರೀಕಾಂತ್, ಐ ಹ್ಯಾಡ್ ಎ ಗುಡ್ ಕಾನ್ವರ್ಸೇಷನ್ ವಿತ್ ಆಲ್ ಆಫ್ ದೆಮ್. ಸರ್, ಥ್ಯಾಂಕ್ ಯು ಸೋ ಮಚ್. ಭಾಳ ನಿಮ್ದು ಪರ್ಸ್ನಲ್ ಲೈಫು ಫ್ರಮ್ ಕಾಲೇಜ್ ಲೈಫು, ಕಾಲೇಜ್ ಆದಮೇಲೆ ಇನ್ಸ್ಪೈರ್ಡ್ ಬೈ ಪ್ರೊಫೆಸರ್ ಅಂಗಡಿ, ದೆನ್ ಮೂವ್ ಟು ಬ್ಯಾಂಗ್ಳೂರ್, ದೆನ್ ವೆಂಟ್ ಅಬ್ರಾಡ್. ಇದು ಭಾಳ ಇಟ್ಸ್ ರಿಯಲಿ ಅನ್ ಇನ್ಸೈಟ್ ಲೈಕ್. ಓಕೆ, ನಾನು ಇದರಲ್ಲಿ ತಿಳ್ಕೊಂಡಿದ್ದು ಏನಪ್ಪ ಅಂತಂದರೆ, ನಾನು ಯಾವಾಗಲೂ ಹೇಳ್ತಿರ್ತೀನಿ ದೇವರ ಕೊಟ್ಟ ವರಗಳು ಅಂತ ಹೇಳಿ. ಒಂದು ಬಡತನ, ಇನ್ನೊಂದು ಕಣ್ಣೀರು, ಮೂರನೇದು ಅವಮಾನ, ನಾಲ್ಕನೇದು ಸೋಲು. ಯಾವಾಗ ಇವು 4 ವರಗಳು ಇರ್ತವೆ, ಮನುಷ್ಯ ಅದರಿಂದ ಫ್ರಸ್ಟ್ರೇಟ್ ಆಗಿ ಡಿಪ್ರೆಸ್ ಆಗಿ ಹೋಗ್ಬಿಡ್ಬೋದು. ಬಟ್ ಕೆಲವು ವ್ಯಕ್ತಿಗಳು, ದಟ್ಸ್ ವೈ ಐ ಕಾಲ್ ದಮ್ ಆಸ್ ಲೈಫ್ ಮ್ಯಾಕ್ಸಿಮೈಸರ್ಸ್. ಅವ್ರು ಏನು ಮಾಡ್ತಾರೆ, ಅದನ್ನ ತಗೊಂಡು, ನಾನು ಭಾಳ ನನ್ನ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಿರ್ತೇನೆ, ಅದ್ರ ಜೊತೆನೂ ಹೋಗ್ಬಿಟ್ಟೆ ಅಂತ ಸುಟ್ಟು ಹೋಗ್ಬಿಡ್ತೀಯ, ಬಟ್ ಅದನ್ನ ತಗೊಂಡು ಎದೆಯಾಗಿ ಬೆಂಕಿ ಕಿಚ್ಚು ಹಚ್ಕೊಂಡ್ರೆ ಲೈಫ ಚೇಂಜ್ ಆಗ್ಬಿಡ್ತೈತಿ. ಸೊ
ಈಗ ಶಿವಪ್ರಸಾದ್ ಸರ್ ಹೇಳಿದ್ ನೋಡಿದ್ರೆ ಐ ರಿಯಲಿ ರಿಲೇಟ್ ಟು ದಟ್. ಯಾಕಂದ್ರೆ ಅವ್ರು ಪೂರಾ ಒಂದು ಹೇಳ್ತಾ ಇರುವಾಗ ನೋಡಿ ಅವಮಾನ ಬಂತು ಬೇರೆ ಬೇರೆ ಕಡೆಯಿಂದ, ಬಟ್ ಅದನ್ನ ಅವರು ಡಿಪ್ರೆಷನ್, ಐ ಮೀನ್ ಫ್ರಸ್ಟ್ರೇಷನ್ ಏನೋ ಆಯ್ತು, ಬಟ್ ಅದು ಡಿಪ್ರೆಷನ್ ಲೆವೆಲ್ಗೆ ಹೋಗ್ಲಿಲ್ಲ. ದೆನ್ ಟುಕ್ ಇಟ್ ಓಕೆ ವೆರಿ ಸ್ಟ್ರಾಂಗ್ ಆ್ಯಂಡ್ ಹಿ ಮೇಡ್ ಎ ಡಿಫ್ರೆನ್ಸ್. ಇನ್ನೊಂದು ನಾನು ಏನು ನೋಡ್ಕೊಂಡೆ ಅಂತಂದ್ರೆ ಸ್ಪೋರ್ಟ್ಸ್ ಬಗ್ಗೆ ಬಹಳ ಅದ್ಭುತ ಹೇಳಿದ್ರಿ ಸರ್. ಲೈಕ್ ಐ ರಿಯಲಿ ಎಂಜಾಯ್ಡ್ ಇಟ್ ಬಿಕಾಸ್ ಆಲ್ ಅದರ್ ಗೇಮ್ಸ್ ವಿಲ್ ಓನ್ಲಿ ಟೆಲ್ ಯು ಟು ವಿನ್, ಬಟ್ ಸ್ಪೋರ್ಟ್ಸ್ನಲ್ಲಿ ಸೋಲೋದು ಹೆಂಗೆ, ಸೋಲಿನಿಂದ ಬೌನ್ಸ್ ಬ್ಯಾಕ್ ಆಗೋದು ಹೆಂಗೆ ಅಂತ ಕಲಿಯುತ್ತೆ, ರೈಟ್? ಅದನ್ನ ಬಿಟ್ಕೊಂಡು ದೆನ್ ಇನ್ನೂ ಒಂದಲ್ಲಿ ತಿಳಿದಿದ್ದು ಏನಂದ್ರೆ, ಮೋಸ್ಟ್ ಆಫ್ ದ ಟೈಮ್ಸ್ ವಿ ಥಿಂಕ್ ದಟ್ ಓನ್ಲಿ ಕ್ಲಾಸ್ ರೂಮ್ಸ್ ಕ್ಯಾನ್ ಟೀಚ್ ಅಸ್ ಸಮಥಿಂಗ್. ಕ್ಲಾಸ್ ರೂಮ್ ನಮ್ಮನ್ನ ಟ್ರಿಗರ್ ಮಾಡ್ತವೆ, ಲೈಫಿಗೆ ಕನೆಕ್ಟ್ ಮಾಡ್ತವೆ ಅಂತ ನಾವು ತಿಳ್ಕೊಳ್ತೇವೆ. ಬಟ್ ನಿಮ್ಮ ವಿಷಯದಲ್ಲಿ ನಾನು ನೋಡಿದ್ರೆ ಅದೇನು ಪ್ಲೇ ಗ್ರೌಂಡ್ ನಲ್ಲಿ ಆ 3 ಫ್ರೆಂಡ್ಸ್ ಜೊತೆ ಕುತ್ಕೊಂಡಿದ್ದೀರಾ, ಆ ಮ್ಯಾಥ್ಸ್ ಒಬ್ಬವನ್ ಫ್ರೆಂಡ್ ಇದ್ದ, ಅವನ ಜೊತೆ ಏನೋ ಅದು ಲಘು ಔಟ್ ಆಗಿ ಬಂದಿದ್ದಕ್ಕೆ ಅವನ ಜೊತೆ ಕುತ್ಕೊಂಡು ಅವ ಏನೋ ಟ್ರಿಗರ್ ಮಾಡಿದ, ದೆನ್ ಯು ವೆಂಟ್ ಬ್ಯಾಕ್ ಅಂಡ್ ಸ್ಟಾರ್ಟೆಡ್ ಇಟ್. ಓಕೆ, ಇದೊಂದು ವಂಡರ್ಫುಲ್ ಮೆಸೇಜ್. ಸೊ ಮೆಸೇಜ್, ಐ ಮೀನ್ ಲೈಫ್ ಎಲ್ಲಾದ್ರೂ ಟ್ರಿಗರ್ ಆಗ್ಬೋದು ಅನ್ನೋದು. ಇನ್ನೊಂದು ಬ್ಯೂಟಿಫುಲ್ ಥಿಂಗ್ ಏನಂತಂದ್ರೆ, ಒಂದರಲ್ಲಿ ಆಸಕ್ತಿ ಹೆಚ್ಚಿಗೆ ಆಗ್ತಾ ಹೋದ್ರೆ ಇನ್ನೊಂದ್ರಲ್ಲಿ ಕಡಿಮೆ ಆಗೇ ಆಗುತ್ತೆ. ಅದಕ್ಕೆ ಸೊ ಸರ್ದು ಸೈಂಟಿಫಿಕ್ ರಿಸರ್ಚ್ ನಲ್ಲಿ, ತಿನ್ ಫಿಲ್ಮ್ಸ್ ನಲ್ಲಿ ಅವೆಲ್ಲ ಈ ಸ್ಟಾರ್ಟೆಡ್ ಇಂಟ್ರೆಸ್ಟ್ ಹೆಚ್ಚಿಗೆ ಆದಂಗೆ ತಮಗೆ ಸ್ಲೋಲಿ ಕ್ರಿಕೆಟ್ ನಲ್ಲಿ ಸ್ವಲ್ಪ ಕಡಿಮೆ ಆಯ್ತು. ಅದರ್ವೈಸ್ ಮೇ ಬಿ ಐ ಫೀಲ್ ದ್ಯಾಟ್ ಸೈನ್ಸ್ ಕಡೆ ಇಂಟ್ರೆಸ್ಟ್ ಬಂದಿದ್ದಿಲ್ಲ, ಆ ಗೆಳೆಯ ಸಿಕ್ಕಿದ್ದಿಲ್ಲ ಅಂದ್ರೆ we would have had a wonderful cricket player for the country, like that I doubt very much, but I would have enjoyed but my cricket. anyhow, Yeah, sir, you are destined to be this. Idagide sir. ಈಗ if we continue like this, a wonderful personal story, I am also inspired. ಈಗ ಮುಂದೆ ನೋಡಿದ್ರೆ professionally, okay, you have done wonderful things. Like ನಾನು ನಿಮ್ದು ಪ್ರೊಫೈಲ್ ನೋಡಿದ್ರೆ you have submitted published almost 280 research papers, right? And you have gone 240 conference presentation, 445 invited talks. You have 3 books to your credited, authored. Apart from this, you have been in the visiting positions for the top universities in United Nations, okay, USA, then Japan and Germany. So internationally you have gone. You have met so many people, so many things. So in the whole process nalli, professional life nalli ಒಂದು ಏನಾದರೂ ಒಂದು ಇನ್ಸೈಡ್ ಇರಬೇಕಲ್ಲ ನಿಮಗೆ, something which really touched, moved and inspired you, which triggered you, like personal life ನಲ್ಲಿ ಹೆಂಗಾಯ್ತು ಹಂಗೆ professional life ಆಗಿದ್ದು ಏನಾದರೂ ಒಂದು ಶೇರ್ ಮಾಡ್ಕೊಳ್ತೀರಾ? Definitely Mahesh, I would love to share this, because ಇದೆಲ್ಲ ನನ್ನ ಪೋಸ್ಟ್ ಡಾಕ್ಟರಲ್ ರಿಸರ್ಚ್ ಇದೆಲ್ಲ ಸ್ಟಡೀಸ್ ಮುಗಿದ್ಮೇಲೆ ಐ ಜಾಯಿನ್ಡ್ ಆಸ್ ಅ ಸೈಂಟಿಸ್ಟ್ ಇನ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಇನ್ ಡೆಲ್ಲಿ ಒಳಗೆ ಜಾಯ್ನ್ ಆದೆ ಇನ್ ಅ ಗ್ರೂಪ್ ಕಾಲ್ಡ್ ವ್ಯಾಕ್ಯೂಮ್ ಅಂಡ್ ಪ್ರೆಷರ್ ಸ್ಟ್ಯಾಂಡರ್ಡ್ಸ್ ಗ್ರೂಪನ್ನು. ಅಲ್ಲಿ ಸೈಂಟಿಸ್ಟ್ ಆದೆ. ಐ ಜಾಯಿಂಡ್ ಅಬೌಟ್ ಆ ಟೈಮ್ನಾಗ ಒಂದು 5 ಮಂದಿ ಸೈಂಟಿಸ್ಟ್ ವಿ ಜಾಯಿನ್ ಟುಗೆದರ್. ಅವ್ರು 4 ಮಂದಿ ಬಹಳ ಅದ್ಭುತ ಇದ್ರು. ಪ್ರೊಫೈಲ್ಸ್ ನಂದು ಲೋಯೆಸ್ಟ್ ಪ್ರೊಫೈಲ್ ಇತ್ತು, ಬಟ್ ಸ್ಟಿಲ್ ಸಮ್ಹೌ ಐ ಮ್ಯಾನೇಜ್ ಟು ಗೆಟ್ ದ ಜಾಬ್. ಅಲ್ಲಿ ಹೋದ್ಮೇಲೆ ಆ ಕಾಂಪಿಟೇಷನ್ ಏನಿತ್ತಲ್ಲ ಬಿಟ್ವೀನ್ ದಿ ಸೈಂಟಿಸ್ಟ್ ವಾಸ್ ವೆರಿ ಹೈ. ಓಕೆ, ಆಮೇಲೆ ಸೊ ಐ ಡಿಸೈಡೆಡ್, ಬಿಕಾಸ್ ನನಗೀಗ ಒಂದು ಐ ಲರ್ನ್ಡ್ ಸೊ ಮೆನಿ ಥಿಂಗ್ಸ್ ಅಬೌಟ್ ಹೌ ಟು ಡೂ ರಿಸರ್ಚ್ ಆ್ಯಂಡ್ ಹೌ ಟು ಬಿ ಹಾರ್ಡ್ ವರ್ಕಿಂಗ್, ಅದರ ಮೀನಿಂಗು ದಟ್ ಐ ಕ್ಯಾನ್ ಡೂ ಇಟ್ ಅನ್ನೋ ಕಾನ್ಫಿಡೆನ್ಸ್ ಏನಿತ್ತಲ್ಲ, ಅದರಿಂದ ಐ ವಾಸ್ ವರ್ಕಿಂಗ್ ಇನ್ ಡೆಲ್ಲಿ ಆ್ಯಂಡ್ ಐ ವಾಸ್ ವೆರಿ ಹಾರ್ಡ್ ವರ್ಕಿಂಗ್. ಐ ಯೂಸ್ ಟು ಡೂ ಅ ಲಾಟ್ ಆಫ್ ವರ್ಕ್, ಮುಂಜಾನೆಯಿಂದ ರಾತ್ರಿ. ಐ ಮೀನ್ ಅಬ್ಸಲ್ಯೂಟ್ಲಿ ಕಂಟಿನ್ಯೂಸ್ಲಿ ಐ ವರ್ಕ್ ವೆರಿ ಹಾರ್ಡ್. ಐ ವಾಸ್ ದ ಹಾರ್ಡೆಸ್ಟ್ ವರ್ಕಿಂಗ್ ಪರ್ಸನ್ ಇನ್ ದ whole laboratory of 200 scientists. ಅದರೊಳಗೆ I used to be the hardest. Slowly I started getting recognized. ಬಟ್ ಅಲ್ಲಿ ಹೋದ್ಕೂಳೆ ಮುಂದೆ ಹೋದಂಗೆ ಅಲ್ಲೂ ಒಂದು ಫ್ರಸ್ಟ್ರೇಷನ್ ಡೆವಲಪ್ ಆಯ್ತು. ವೆರಿ ಇಂಟ್ರೆಸ್ಟಿಂಗ್. ಐ ಮೀನ್ ಇಟ್ಸ್ ನಥಿಂಗ್ ಅಬೌಟ್ ವರ್ಕ್. ನಾವು ನನಗೇನು ಅನ್ನಿಸ್ತಾ, ನಾ ಎಲ್ಲ ಮಾಡಕತ್ತೀನಿ, ಮೈ ಸೀನಿಯರ್ಸ್ ಆರ್ ಎಕ್ಸ್ಪ್ಲಾಯ್ಟಿಂಗ್ ಮೈ ವರ್ಕ್ ಅನ್ನೋದೊಂದು ಬರಾಕ್ತಿರು ಅದು ತಲೆಯೊಳಗೆ. ಏನಂತಂದ್ರೆ ಈಗ ಅಲ್ಲಿ ಹಂಗೆ ಐ ಆಲ್ವೇಸ್ ಫೆಲ್ಟ್ ಎಲ್ಲ ನನಗೆ ಕೆಲಸ ಕೊಡ್ತಾರೆ, ಓಕೆ, ನನಗೆ ಕೊಡ್ತಾರೆ, ಆಮೇಲೆ ಹೆಸರು ಅವ್ರು ತೊಗೊತಾರೆ. ದಿಸ್ ಫ್ರಸ್ಟ್ರೇಷನ್ ಕೇಮ್ ಟು ಮೀ ಇನ್ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ. ಅವು ಬಂದ ಕೂಡಲೇ ಎಷ್ಟು ಹೆಚ್ಚಿಗೆ ಆತಂತಂದ್ರೆ ನನಗೆ ಬಿಟ್ಬಿಡೋದು ಸಾಕು, ಅಲ್ಲಿ ಧಾರವಾಡದಾಗ ಹೋಗಿ ಎಲ್ಲರೂ ಒಂದು ಕಾಲೇಜ್ನಾಗ ಲೆಕ್ಚರ್ ಆಗ್ಬಿಡೋದು ಸಾಕು ಅಂತ ಹೇಳಿ ಮತ್ತೊಂದು ಫ್ರಸ್ಟ್ರೇಷನ್ ಬಂತು. ಅವಾಗ ಒಂದು ದಿವಸ ಐ ಕಾಲ್ಡ್ ಮೈ ಫಾದರ್, ಬಿಕಾಸ್ ಐ ಆಮ್ ದ ಓನ್ಲಿ ಚೈಲ್ಡ್ ಆಫ್ ಮೈ ಪೇರೆಂಟ್ಸ್, ಯಾರು ಇಲ್ಲ. ಬಟ್ ಅವ್ರು ನೀವು ಹೋಗಿ ಎಲ್ಲಿ ಹೋಗ್ತಿ ಹೋಗು ಅಂತ ಅದೊಂದು ಫ್ರೀಡಮ್ ಕೊಟ್ಟಿದ್ದು ನನಗೆ, ಎಲ್ಲೂ ದೇ ನೆವರ್ ರಿಸ್ಟ್ರಿಕ್ಟೆಡ್. ಸೊ ದೆನ್ ಒಂದು ದಿವಸ ಐ ಕಾಲ್ಡ್ ಮೈ ಫಾದರ್ and I said I didn't have the courage to call my mother because ಅವರು ಸೆನ್ಸಿಟಿವ್ ಆಗಿ, she is very strict also. I mean strict and sensitive also. ಅದಕ್ಕೆ ಅವ್ರಿಗೆ ಬೇಜಾರಾಗ್ಬೋದು, ಇದು ಬ್ಯಾಡ್ ಅಂತ ಹೇಳಿ ನಮ್ಮ ಫಾದರ್ಗೆ ಮಾಡಿದೆ. ಇಟ್ ವಾಸ್ ಎಕ್ಸ್ಟ್ರೀಮ್ಲಿ ಕಾಮ್ ಪರ್ಸನ್, ಎಕ್ಸ್ಟ್ರೀಮ್ಲಿ ಲಿಬರಲ್ ಪರ್ಸನ್. ಅವ್ರಿಗೆ ಹೆಂಗೆ ಹೇಳಿದೆ, ಅಪ್ಪಾಜಿ ನನಗೆ ಬೋರ್ ಹೊಡೆದು ಬಿಡಿದೆ, ಐ ಆಮ್ ನಾಟ್ ಏಬಲ್ ಟು ಹ್ಯಾಂಡಲ್ ದಿಸ್, ನಾ ಬಿಟ್ಟು ಬಂದ್ಬಿಡ್ತೀನಿ ಧಾರವಾಡಕ್ಕೆ, ಎಲ್ಲಿ ಬಂದು ನೋಡು ಏನಾರು ಸಿಗ್ತದೆ ನನಗೆ, ಬರೋದೇ ಡಿಸಿಷನ್ ಮಾಡಿಬಿಟ್ಟು ಅಷ್ಟು ಫ್ರಸ್ಟ್ರೇಷನ್ ಲೆವೆಲ್ ಹೋಗ್ಬಿಟ್ಟಿತ್ತು. ಈಗ ನನಗೆ ಅನಿಸ್ತೈತೆ ಅದು ಏನು ಅಷ್ಟು ದೊಡ್ಡದು ಇದ್ದಿದ್ದಿಲ್ಲ ಆ ಟೈಮ್ನಾಗ, ಆ ಏಜ್ನಾಗ ಅದೊಂದು ಏನೋ ಒಂದು ಹಂಗೆ ಅನ್ನಿಸ್ತು ಅಷ್ಟೇ. In spite of your hard work. In spite of hard work, and how much you used to put, how many hours you used to put?
ವಿದ್ಯಾರ್ಥಿಗಳಿಗೆ ಗೊತ್ತಾಗುತ್ತೆ ಅಂತ. I used to be in the lab from about 6 in the morning to 10 in the night. 6 o'clock ಅರ್ಲಿ ಮಾರ್ನಿಂಗ್, ಮುಂಜಾನೆ 10 o'clock in the night. ಹಿಂಗೆ ಮನೆಗೆ ಹೋದ್ಮೇಲೂ ನಿದ್ದೆನ ಹತ್ತಿದಿಲ್ಲ, ರೂಮಿಗೆ ಹೋದ್ಮೇಲೂ ಎಲ್ಲ 4-4 ತಾಸು ಭಾಳ ಚಲೋ ನಿದ್ದೆ ಮಾಡ್ತಿದ್ವಿ. ಬಟ್ ಅಷ್ಟ ದಟ್ ಯೂಸ್ ಟು ಬಿ get up and ಅದೇನು ಭಯಂಕರ ಒಂದು ಹುಚ್ಚು ಬಂದ್ಬಿಟ್ಟಿತ್ತು ಅದು ಮಾಡೋದಂತ ಹೇಳಿ. ದಟ್ ವಾಸ್ ವೆರಿ ಹುಚ್ಚು ಹಿಡಿಬೇಕು ಸರ್. ಒಂದು ಹುಚ್ಚು. ಅಲ್ಲಿ ಇಂಗ್ಲೆಂಡ್ನಾಗ ಎದೆ ಕಿಚ್ ಹತ್ತಿತ್ತು, ತಲೆಯಾಗ ಹುಚ್ಚು ಬಂದಿತ್ತು. ಕರೆಕ್ಟ್ ರೈಟ್ ಸರ್. ಸರ್ ಹೇಳಿ ಸರ್, ಏನು ಅದು ಯು ಕಾಲ್ಡ್ ಯುವರ್ ಫಾದರ್? ಐ ಕಾಲ್ಡ್ ಮೈ ಫಾದರ್ ಅಂಡ್ ಐ ಟೋಲ್ಡ್ ಹಿಮ್, ಅಪ್ಪಾಜಿ ಬಂದ್ಬಿಡ್ತೇನೆ, ನಾನು ಧಾರವಾಡಕ್ಕೆ ಬಂದ್ಬಿಡ್ತೀನಿ, ನನಗೆ ಅಲ್ಲೇ ಏನಾರು ಒಂದು ಮಾಡಿದ್ರ ಅಂತ ಹೇಳಿ. ನಮ್ಮ ಅಪ್ಪಾಜಿ ಅಂದ್ರೆ ಭಾಳ ಖುಷಿ ಆಗ್ತಿತ್ತಪ್ಪ, ನೀ ಧಾರವಾಡಕ್ಕೆ ಬರ್ತೀನಿ, ಎಷ್ಟು ವರ್ಷ ಆಯ್ತು ನೀ ಬಂದೇ ಇಲ್ಲ ಧಾರವಾಡಕ್ಕೆ. ಎಸ್ಪೆಷಲಿ ನಿಮ್ಮ ಅಮ್ಮ ಅಂತೂ ಭಾರಿ ಖುಷಿ ಆಗ್ಬಿಡ್ತಾರ, ಬಿಕಾಸ್ ಸಿ ಹಸ್ ಬಿನ್ ವೇಟಿಂಗ್ ಫಾರ್ ಅವರ್ ಸನ್. ಭಾಳ ಇದು ಬೇಜಾರೈತಿ, ಒಬ್ಬನ ಮಗ, ಭಾಳ ಖುಷಿ ಆಗ್ತೈತಿ, ಬಾ. ಆದ್ರೆ ಒಂದು ಹಿಂಗ ಸೋತ್ ಬರ್ಬೇಡ, ಗೆದ್ದು ಬಾ ಅಂತ ಹೇಳಿದ್ರು. ವಾವ್. ಸೋತ್ ಬರ್ಬೇಡ, ಗೆದ್ದು ಬಾ ಅಂತ ಹೇಳಿ. ನೀ ಬಾ, ಬಟ್ ಗೆದ್ದು ಬಾ, ಇವತ್ತಿಲ್ಲ ನಾಳೆ ಯಾವಾಗೂ ಅದು ಗೆದ್ದು ಬಾ, ನಮಗೆ ಭಾಳ ಖುಷಿ ಆಗ್ತೈತಿ ಅಂತ ಹೇಳಿದ್ರು. ಅಂದ್ಕೂಳೆ ಅದನ್ನ ವಿಚಾರ ಮಾಡಾಗ್ತದೆ.